ನೀವು ಜಗತ್ತಿನಲ್ಲಿ ಮೊದಲ ವ್ಯಕ್ತಿ ತಂದೆಯ ದೇಹವನ್ನು ಡಿಸೆಕ್ಟ್ ಮಾಡಿದಂಥ ಮೊಟ್ಟ ಮೊದಲ ಡಾಕ್ಟ್ರು ನೀವು. ಬಹುಶಃ ನನ್ನ ತಾಯಿಯಂಗೆ ನಮ್ಮ ಬೆಳಗಾವಿ ಜಿಲ್ಲೆ ಮಣ್ಣು ಗೊತ್ತಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಂದು ಮತ್ತು ಗಂಡು ಮೆಟ್ಟಿನ ನಾಡು ಬೈಲು ಹೊಂಗಲ ನಮ್ಮ ಸಂಗೊಳ್ಳಿ ರಾಯಣ್ಣ ಕಿಚ್ಚೇನೋ ಗೊತ್ತಿಲ್ಲ. ಆಕಿ ತಾನೇ ಬಂದು ಫೋರ್ಸೆಪ್ಸ್ ಕೊಟ್ಟು ನೀ ಮಾಡಂತ ಕೊಟ್ಟಾಗ ಬಾಜುದವ್ರದೆಲ್ಲ ಹೆದರಿದ್ರು, ಅಮ್ಮ ಏನಾರು ಚಕ್ರ ಬಂದು ಬಿದ್ದರೆ ಹೆಂಗೆ ಅಂತೇಳಿ. ಎಲ್ಲರೂ ಇದೇ ಪ್ರಶ್ನೆ ಕೇಳಿ ಭಾವಾತ್ಮಕ ಏನಂತ ಕೇಳಿದ್ರು. ಭಾವನಾತ್ಮಕ ಅಂದ್ಕೂಳೆ ನಾನು ಡಾಕ್ಟರಾಗಿ ಒಂದು 200-300 ಬಾಡಿನ ಛೇದನ ಮಾಡಿದಾಗ ಆ ಭಾವನಾತ್ಮಕ ಸಂಬಂಧ ಕಳಿಸ್ತೈತಿ. ಎಲ್ಲಿ ತನಕ ಕಳಿಸ್ತೈತೆ ಅಂದ್ರೆ ಡಿಸೆಕ್ಷನ್ ಹಾಲ್ ಹೊರಗಡೆ ಇದ್ದಾಗ ಅಲ್ಲಿ ತಂದೆ ಮಗ ಸಂಬಂಧ, ಡಿಸೆಕ್ಷನ್ ಹಾಲ್ ಒಳಗೆ ಅಂದರೆ ನೀವು ಏನು ಆಪ್ರೇಷನ್ ಥಿಯೇಟ್ರ್ ಅಂತ ಒಳಗೆ ಹೋಗುವಾಗ ರೋಗ ಮತ್ತು ವೈದ್ಯನ ಸಂಬಂಧ ಅಷ್ಟೇ. ಈಗೂ ನೀವು ಕೊರತೆ ಇದೆ ಅಂತೀರಿ ಅನಾಟಮಿ ಡಿಪಾರ್ಟ್ಮೆಂಟ್? 101% ಸರ್, ಈಗೂ ಕೊರತೆ ಇದೆ. ಈಗೂ ಹೇಳ್ತೀನಿ, ಕೆಲವೊಬ್ಬರು ಹೇಳ್ತಾರೆ ದೇಹದಾನ ಮಾಡಕ್ಕೆ ಹೋಗ್ಬೇಡ್ರಿ, ಆತ ಮ್ಯಾಲೂ ಹೋಗೋದಿಲ್ಲ ಕೆಳಗೂ ಹೋಗೋದಿಲ್ಲ, ನಿಮ್ಮ ಮನೆ ಸುತ್ತ ಇವನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ಹಾಕಿ ಹೋದಾಗ ಜನಕ್ಕೆ ಅದರಿಂದ ಹೊರಗೆ ಬಂದು ನಾ ಈಗೇನು ಕುಂತ ಹೇಳತ್ತೇನೆ, ನಿಮ್ಮ ವಚನ ಸ್ಟುಡಿಯೋದಾಗ ಕುಂತ ಏನು ಹೇಳತ್ತೇನೆಂದ್ರೆ ದೇಹದಾನ ಮಾಡಿದ ಮ್ಯಾಗೂ ನಿಮ್ಮ ಅಂತ್ಯಕ್ರಿಯೆ ಆಗ್ತದೆ. ಅದು ಕೂಡ ಸೈಂಟಿಫಿಕ್ಕಿ ವೈಜ್ಞಾನಿಕವಾಗಿ ಅದನ್ನು ಹೇಳ್ತೇನೆ. ಈ ದೇಹವನ್ನು ದಾನ ಮಾಡಬೇಕಾದ್ರೆ ಸರ್ ನನ್ನ ಎಲ್ಲ ಆರ್ಗನ್ಸ್ ತೊಗೊಂಡ್ಬಿಡ್ರಿ ಅಂತಾರೆ. ಸರ್ ನಂದು ಹಾರ್ಟ್ ಚಲೋ ಇದ್ರೆ ಹಾರ್ಟ್ ತೊಗೋರಿ, ಲಿವರ್ ಇದ್ರೆ ತಗೋ. ಪಾಪ ಅವರು ಎಮೋಷ್ನಲಿ ಒಂದು ಹೆಲ್ಪ್ ಮಾಡಬೇಕು ಧಾರ್ಮಿಕವಾಗಿ ಅಂತ ಹೇಳ್ತಾರೆ. ಬಟ್ ಒಂದು ನೆನ್ಪಿಟ್ಕೋಬೇಕು, ದೇಹ ದಾನ ಮಾಡಿದ ಯಾವುದೇ ಬಾಡಿಯಿಂದ ಇನ್ನೊಂದು ಅಂಗಾಂಗವನ್ನು ಇನ್ನೊಬ್ಬರಿಗೆ ಹಾಕಲಿಕ್ಕೆ ಬರುವುದಿಲ್ಲ. ಆತ್ಮೇರೆ ನಮಸ್ಕಾರ, ಶರಣಾರ್ಥಿ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಭಾವನೆಗಳು ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ನಿರ್ವಹಣೆ ಮಾಡ್ತವೆ. ನಮಗೆ ಆತ್ಮೀಯರು, ಆಪ್ತರು, ಅವರ ದೇಹಕ್ಕೆ ಏನಾದರೂ ಗಾಯ ಆದರೆ ನಮಗೆ ಬಹಳ ಕಷ್ಟ ಆಗುತ್ತೆ, ಸಂಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಬ್ಬ ಮಗ ತಮ್ಮ ತಂದೆಯ ದೇಹವನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ಡಿಸೆಕ್ಷನ್ ಮಾಡ್ತಾರೆ ಅಂತಂದರೆ, ದೇಹವನ್ನು ಕತ್ತರಿಸ್ತಾರೆ, ತುಂಡು ತುಂಡಾಗಿ ಮಾಡ್ತಾರೆ ಅಂತಂದರೆ ಅದೆಷ್ಟು ಹೃದಯ ವಿದ್ರಾವಕ ಮತ್ತು ಸಂಕಟ ಆಗಿರಬೇಡ. ಆದರೆ ವೈದ್ಯಕೀಯ ವೃತ್ತಿಯ ನಿಷ್ಠೆಗಾಗಿ ತಮ್ಮ ತಂದೆಯ ದೇಹವನ್ನು ವೈದ್ಯಕೀಯ ಆಸ್ಪತ್ರೆಗೆ ದಾನ ಮಾಡೋದ್ರ ಮೂಲಕ, ಮತ್ತು ಅದಕ್ಕಿಂತಲೂ ದೊಡ್ಡ ಸವಾಲು ಎಂದರೆ ವಿದ್ಯಾರ್ಥಿಗಳಿಗೆ ತಾವೇ ಆ ದೇಹವನ್ನು ಡಿಸೆಕ್ಟ್ ಮಾಡಿ ತೋರಿಸೋದ್ರ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ನಮ್ಮ ಜೊತೆಗಿದ್ದಾರೆ. ಅವರ ಬದುಕಿನ ಅನೇಕ ಇಂತಹ ಅಪರೂಪದ ದಾಖಲೆಗಳಿಗಾಗಿ ದೇಹದಾನದ ಮಹತ್ವದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟ್ರೇ ನಮಸ್ಕಾರ, ಶರಣಾರ್ಥಿ. ನಮಸ್ಕಾರ ಸರ್, ಶರಣಾರ್ಥಿ. ನಾನು ಹೇಳ್ತಾ ಇದ್ದೆ ಆಗಲೇ, ಈಗ ನಮ್ಮ ಮಕ್ಕಳಿಗೆ, ನಮ್ಮ ತಂದೆಗೆ, ನಮ್ಮ ಬಂಧುಗಳಿಗೆ ಏನಾರು ಒಂದು ಸಣ್ಣ ಗಾಯ ಆದರೆ, ರಕ್ತ ಬಂದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಈ ದೇಹದಾನದ ಮಹತ್ವವನ್ನು ಒಂದು ಅರಿವು ಮೂಡಿಸ್ಲಿಕ್ಕಂತಲೇ ನೀವು ಮೊದಲು ನಿಮ್ಮ ತಂದೆ ದೇಹದಾನ ಮಾಡಿದ್ದು ಕೂಡ ಅಷ್ಟೇ ಅರ್ಥಪೂರ್ಣ. ಈ ನಿರ್ಣಯ ತಗೊಳ್ಳಿಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಪ್ರೇರಣೆ ಏನಿರ್ಬೋದು? ಮೊದಲೇದಾಗಿ ನನ್ನ ತಂದೆಯವರಾದಂಥ ಲಿಂಗೈಕ್ಯ ದೇಹದಾನಿ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹಿರಿಯ ಆಯುರ್ವೇದ ಹಾಗೂ ದಂತ ವೈದ್ಯರು ಬೈಲಹೊಂಗಲದಲ್ಲಿ ಸುಮಾರು 113ಕ್ಕೂ ಹೆಚ್ಚು ಏನಪ್ಪ ಅಂದರೆ ಉಚಿತ ದಂತ ಚಿಕಿತ್ಸಾ ಶಿಬಿರಗಳನ್ನು ಕರ್ನಾಟಕ, ಮಹಾರಾಷ್ಟ್ರ, ಕೇರಳದಲ್ಲಿ ಆಯ್ಕೆ ಮಾಡ್ಕೊತ ಬಂದು ಇವತ್ತು ತಂದೆ ದೇಹ ಛೇದನ ಮಾಡಬೇಕಾದ್ರೆ ಇದಕ್ಕೆ ಸ್ಫೂರ್ತಿ ಯಾರಪ್ಪ ಅಂತಂದರೆ ನನ್ನ ತಾಯಿ ಅಂತ ಹೇಳ್ತೇನೆ, ಡಾಕ್ಟರ್ ಸುಶೀಲಾದೇವಿ ರಾಮಣ್ಣವರ್. ಕಳೆದ ಒಂದು ವಾರ ಹಿಂದುಗಡೆ ಮಾರ್ಚ್ 9ರಂದು ವಿಧಿವಿಶ್ವದಳಾದಳು. ಇವತ್ತು ಇದನ್ನು ಯಾಕೆ ಹೇಳಿನಂದ್ರೆ, ಇಡೀ ನಮ್ಮ ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಇದಕ್ಕೆ ಸಂಸ್ಥಾಪಕರಾಗಿ ನನ್ನ ತಂದೆಯ ಸವಿ ನೆನಪಿಗಾಗಿ ತಾಯಿನ ಇದನ್ನು ಡಾಕ್ಟರ್ ರಾಮಣ್ಣವ್ರ ಚಾರಿಟೇಬಲ್ ಟ್ರಸ್ಟ್ ಬೈಲಹೊಂಗಲ ಜಿಲ್ಲಾ ಬೆಳಗಾವಿ ಹುಟ್ಟಾಕಿದ್ಲು. ತಾನೇ ಅಧ್ಯಕ್ಷೆಯಾಗಿ ನನ್ನ ಕಾರ್ಯದರ್ಶಿ ಮಾಡಿ ನನ್ನ ಮಡದಿ ಡಾಕ್ಟರ್ ಸುರೇಖಾ ರಾಮಣ್ಣವ್ರ ದಂತವೈದ್ಯೆ ಅವ್ರನ್ನೂ ಕೂಡ ಇದರಾಗಿ ತೊಡಗಿಸಿ ಇಡೀ ಡಾಕ್ಟರ್ ರಾಮಣ್ಣವ್ರ ಕುಟುಂಬ ದೇಹದಾನಕ್ಕಿಂತ ದೇಹ ದಾಸೋಹ ಮಾಡೋದು ಹೆಂಗಂದ ಹೇಳಿಕೊಟ್ಟಂಥ ಮಹಾನ್ ತಾಯಿ ಡಾಕ್ಟರ್ ಸುಶೀಲಾದೇವಿ ರಾಮಣ್ಣವರು. ಅಲ್ಲಿ ತಂದೆಯವ್ರದ್ದು ಯಾಕೆ ಮಾಡಬೇಕಾತಂತ ಪ್ರಶ್ನೆ ಬಂತಂದ್ರೆ, ಮೊದಲು ನಮ್ಮ ತಂದೆ ಮತ್ತು ತಾಯಿಯವರು ನಾನು ಇನ್ನೂ ಕಲಿಯಾಕತ್ತಿದ್ದೆ ಆಯುರ್ವೇದ,
ಆಯುರ್ವೇದ ಮುಗಿದ್ಮೇಲೆ ನನ್ನ ಸ್ನಾತಕೋತ್ತರ ಪದವಿ ಅಂದರೆ MD ಪದವಿ ಮಾಡುವಾಗ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅನಾಟಮಿ ರಚನೆ ಮಾಡಾಕಂತೇಳಿ. ಇದಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿಯವರು ದೇಹದಾನ ಮಾಡಲಿಕ್ಕೆ ಹುಬ್ಬಳ್ಳಿಯ KMC ಬರ್ಕೊಟ್ಟಿದ್ರು. ಆದರೆ ಬರ್ತಾ ಅವರು ನಾನು ಇದನ್ನು ಅನಾಟಮಿ ಮಾಡಿದ ಗೊತ್ತಾದ ಮ್ಯಾಗ ಅದು ಅಪ್ಪವ್ರದ್ದು ಏನು ದೂರದೃಷ್ಟಿಯೋ ಗೊತ್ತಿಲ್ಲ, ನಮ್ಮ ಮಂದಿಗೆ ಭಾವನಾತ್ಮಕ ಸಂಬಂಧ, ಈಗ ಹೇಳಿದ್ರಲ್ಲ ಭಾವನಾತ್ಮಕ ಸಂಬಂಧ ಐತಿ. ಮತ್ತು ನಮ್ಮ ಭಾರತ ದೇಶದಾಗ ಈ ಏನಪ್ಪ ಅಂದ್ರೆ ತಂದೆಗಾಗಲಿ ಇವರೆಲ್ಲರಿಗೂ ಎಮೋಷ್ನಲ್ ಫ್ಯಾಕ್ಟರ್ ಇದ್ದಾಗ ದೇಹದಾನ ವೈದ್ಯ ವಿದ್ಯಾರ್ಥಿಗಳಿಗೆ ದೇಹದ ಅಭಾವ ಅವ್ರಿಗೆ ಮುನ್ಸೂಚನೆ ಇತ್ತು. ಅದಕ್ಕೇನು ಮಾಡಿದಂದ್ರೆ ಅವರು ನವಂಬರ್ 13 ಏನು ತೀರ್ಕೊಂಡ್ರಲ್ಲ, ಲಿಂಗೈಕ್ಯ ಆದ್ರಲ್ಲ, ಅದಕ್ಕಿಂತ ಒಂದು 7-8 ವರ್ಷ ಮುಂಚೆನೇ ಒಂದು ವಿಲ್ ಬರೆದ್ರು, ನನ್ನ ದೇಹವನ್ನು ದಾನ ಮಾಡಬೇಕು, ಆದರೆ ಆ ದೇಹವನ್ನು ನನ್ನ ಮಗ ಎಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾನೆ ಅಲ್ಲೇ ಕೊಡಬೇಕು. ಕೊನೆ 2 ಸಾಲು ಏನಂತಂದರೆ ನನ್ನ ದೇಹವನ್ನು ಸ್ವತಃ ನನ್ನ ಮಗ ದ್ವಿತೀಯ ಸುಪುತ್ರ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರು ಇದನ್ನು ಛೇದನ ಮಾಡಿ ವೈದ್ಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಂತ ಬರೆದಿದ್ರು ಸರ್. ಆವಾಗ ಅದು ಬರೆದಾಗ ನನಗೇನೋ ಅನಿಸಿರ್ಕಿಲ್ಲ, ಕರೆ ಹೇಳ್ಬೇಕಂದ್ರೆ ಗೊತ್ತಿತ್ತು ನನಗದು ಭಾಳ ಈಸಿ ಆಗಿ ತೊಗೊಂಡಿದ್ದೆ, ಇದೇ ಏನೋ ಬರ್ದಾರ ಬಿಡು ಅಂಥೇಳಿ. ಆಮೇಲೆ ಅವ್ರದ್ದು ಏನು ಡೆತ್ ಆತಲ್ಲ, ಬಾಡಿ ಡೊನೇಟ್ ಮಾಡಿದ ಮ್ಯಾಗ ನನಗೆ ಆ ಲಾಸ್ಟ್ 2 ಲೈನ್ ನನಗೆ ಮೈ ನಡ್ಗಾಕತ್ತು ಸರ್. ಮೈ ನಡ್ಗಾಕತ್ತು, ಇದನ್ನು ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂದಾಗ 2 ವರ್ಷ ನಾನು ಅವರ ಪಾರ್ಥಿವ ಶರೀರವನ್ನು ನಮ್ಮ ಕಾಲೇಜಿನ ಫಾರ್ಮಲಿನ್ ಟ್ಯಾಂಕ್ ಒಳಗೆ ಹಾಗೇ ಇಟ್ಟೆ ಸರ್. ಮುಟ್ಟಲಿಲ್ಲ, ಯಾಕಂದ್ರೆ ನನಗೆ ಧೈರ್ಯ ಸಾಲಲಿಲ್ಲ. ಇದು ಏನಪ್ಪ ಎಲ್ಲರೂ ತಂದೆ ತಾಯಿಗಳು ನನ್ನ ದೇಹವನ್ನು ಇಲ್ಲಿ ಅಂತ್ಯಕ್ರಿಯೆ ಮಾಡು, ಹೊಲದಲ್ಲಿ ಮಾಡು, ಹಿಂಗೆ ಮಾಡು ಅಂತ ಹೇಳಿ ಹೋಗುವಾಗ ನಮ್ಮ ತಂದೆಯವ್ರು ಹೀಗೆ ಯಾಕೆ ಮಾಡಿದ್ರು ಅಂತ 2 ವರ್ಷ ಹಂಗೆ ಇಟ್ಟೆ. ಎಲ್ಲ ನನ್ನ ಗುರುಗಳನ್ನ ಕೇಳ್ಕೊತ ಬಂದಾಗ ಕೆಲವೊಬ್ಬರು ಪರ ವಿರೋಧ ಎರಡೂ ಹೇಳಿದರು, ಇಲ್ಲ ತಂದೆಯವರ ದೇಹವನ್ನು ಮಾಡಬಾರ್ದು. ಕೊನೆಯದಾಗಿ ನಮ್ಮ ಅನಾಟಮಿ ಟೀಚರ್ಸ್ ಎಲ್ಲ ಹೇಳಿದರು, ಡಾಕ್ಟರ್ ಮಹಾಂತೇಶ್ ಅವರೇ ತಂದೆಯವರೇನು ಕೊಟ್ಟಾರಲ್ಲ ಅದನ್ನು ಮಾಡಲೇಬೇಕಂತಂದು. ಕೊನೆಯದಾಗಿ ನನ್ನ ತಾಯಿದು ಬಂತು, ತಾಯಿಯವರು ಅದನ್ನು ಹೇಳಿದರು, ಅಪ್ಪನ ಕೊನೆಯ ಆಸೆನ ಈಡೇರಿಸೋದಾತಂದ್ರೆ ನೀ ಇದನ್ನು ಮಾಡಲೇಬೇಕು, ನಿನಗೆ ಧೈರ್ಯ ನಾ ಕೊಡ್ತೇನೆ ಅಂಥೇಳಿ ಆಕೆ ಹೇಳಿದ ಮೇಲೆ ಡೈರೆಕ್ಟ್ ಕಾಲ್ KLE ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಈಗ ಗೌರವ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರಿಗೆ ನನ್ನ ತಾಯಿ ಫೋನ್ ಮಾಡಿ ಹೇಳಿದ್ರು. ಏನಂತ ಒಂದೇ ಮಾತು ಹೇಳಿದ್ರು, ನನ್ನ ಮಗ ಅವ್ರ ತಂದೆಯ ದೇಹವನ್ನು ಚೇತಸಾಕತ್ತಾನ, ಕೋರೆ ಸಾಹೇಬ್ರ ನೀವು ಆಶೀರ್ವಾದ ಮಾಡಬೇಕು. ಇಷ್ಟ ಅಂದಿದ್ದ ತಡ ಕೋರೆ ಸರ್ ಮೀಡಿಯಾದಾಗ ಒಂದೇ ಮಾತು ಹೇಳಿದ್ರು, ನನ್ನ ಜೀವನದಾಗ ಒಬ್ಬ ಹೆಣ್ಣುಮಗಳು ಮಹಿಳೆಯಾಗಿ ತನ್ನ ಗಂಡನ ಶರೀರನ ಛೇದನ ಮಾಡಲಿಕ್ಕೆ ಆಮಂತ್ರಣ ಕೊಟ್ಟಾಗ ನನ್ನ ಮೈ ಮೇಲಿರ್ತಕ್ಕಂಥ ಕೂದಲ ನೆಟ್ಟಗಾದು. ಯಾಕಂದರೆ ಇದು ಒಬ್ಬ ಮಹಿಳೆಯಾಗಿ ತನ್ನ ಗಂಡಂದು ಮಗನಿಂದ ಮಾಡೋದು ಈ ಒಂದು ಅನುಭವವನ್ನು ಕೊಟ್ಟಾಗ ನಾನು ಭಾಳ ಭಾವುಕಾಗಿ ಕಡಿಕೆ ಅವ್ರಿಗೆ ಆಶ್ವಾಸನೆ ಕೊಟ್ಟನಿ. ಅವ್ರು ಕೊಟ್ರಂಥೇಳಿ ಇವತ್ತು ಬಾಜು KLE ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ನನ್ನ ಬಾಜು ನಿಂತು ನನಗೆ ಫೋನ್ ಬಂದರು, ಮಾಡಿದ್ರು ಅವ್ರು, ಏನು ಮಾಡ್ಬೇಕು ಅಂತೇಶ್ ನಿನಗೇನು ಬೇಕಂತ. ನನಗೇನೂ ಬೇಕಾಗಿಲ್ಲ ಸರ್, ನನಗೆ ಮಾರಲ್ ಸಪೋರ್ಟು ಆತ್ಮಸ್ಥೈರ್ಯಗೆ ನೀವು ನನಗೆ ಬಾಜು ಇದ್ದರೆ ಸಾಕು ಸರ್, ಅದ ಆಶೀರ್ವಾದ ಅಂತಂದೆ. ಒಂದು ಸೈಡ್ ತಾಯಿ ಡಾಕ್ಟರ್ ಸುಶ್ಲಾದೇವಿ ರಾಮಣ್ಣವರು, ಬಹುಶಃ ನನ್ನ ತಾಯಿ ಹಂಗೆ ನಮ್ಮ ಬೆಳಗಾವಿ ಜಿಲ್ಲೆ ಮಣ್ಣು ಗೊತ್ತಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಂದು ಮತ್ತು ಗಂಡು ಮೆಟ್ಟಿನ ನಾಡು ಬೈಲು ಹೊಂಗಲ ನಮ್ಮ ಸಂಗೊಳ್ಳಿ ರಾಯಣ್ಣ ಕಿಚ್ಚೇನೋ ಗೊತ್ತಿಲ್ಲ, ಆಕಿ ತಾನೇ ಬಂದು ಫೋರ್ಸೆಪ್ಸ್ ಕೊಟ್ಟು ನೀ ಮಾಡಂತ ಕೊಟ್ಟಾಗ ಬಾಜುದವ್ರೆಲ್ಲ ಹೆದರಿದ್ರು, ಅಮ್ಮ ಏನಾರು ಚಕ್ರ ಬಂದು ಬಿದ್ದರೆ ಹೆಂಗೆ ಅಂತೇಳಿ. ಬಟ್ ಆ ಗಟ್ಟಿತನ ನನಗೆ ಬಂದದ್ದು ಮಹಾಂತ ದುರ್ದುಂಡೇಶ್ವರ ಮಠ ಮುರುಗೋಡದಿಂದ. ಅವತ್ತು ನಾ ಡಿಸೆಕ್ಷನ್ ಹಾಲಿಗೆ ಬರಬೇಕಾದ್ರೆ ನನ್ನ ಹಿಂದೂ ಸಂಪ್ರದಾಯ ಪ್ರಕಾರ ಮುರುಗೋಡು ಮಠದಲ್ಲಿ ಅಲ್ಲಿ ಏನಪ್ಪ ಒಂದು ಅಭಿಷೇಕ ಮಾಡಿಕೊಂಡು ನಾನು ವೇರುವಂಥ ಅಪ್ರಾನು, ನಾನು ಯೂಸ್ ಮಾಡ್ತಕ್ಕಂಥ ಡಿಸೆಕ್ಷನ್ ಕಿಟ್, ಅದರ ಸ್ಕಾಲ್ಪೆಲ್ಲು ಎಲ್ಲನೂ ಅಲ್ಲಿ ದೇವರಿಗೆ ನಮ್ಮ ಗದ್ಗಿಗೆ ಅರ್ಪಣೆ ಮಾಡಿ ಡೈರೆಕ್ಟ್ ನಾನು ಇದರಿಂದ ಎಲ್ಲಿ ಮುರುಗೋಡದ ಒಂದು ಮಠದಿಂದ ಡೈರೆಕ್ಟ್ ನಾನು ಎಲ್ಲಿ ಡಿಸೆಕ್ಷನ್ ಹಾಲಿಗೆ ಬಂದು ಒಳಗೆ ಇದನ್ನು ಕೈಗೆ ತೊಗೊಂಡೆ ಅಂತ ಹೇಳಕ್ಕೆ ಬಯಸ್ತೇನೆ ಸರ್. ನಿಮಗೆ ಭಾವನಾತ್ಮಕವಾಗಿ ಆ ಕ್ಷಣಕ್ಕೆ ನಿಮ್ಗೆ ಏನು ಅನ್ನಿಸ್ತು? ಭಾಳ ಜನ ಎಲ್ಲರೂ ಕೇಳಿದರು, ಟಿ ವಿದವ್ರಿಗೂ ನಾನು ಹೇಳಿದೆ, ದಯವಿಟ್ಟು ನನ್ನ ಬಾಡಿ ತೋರಿಸ್ಬೇಡ್ರಿ ನಮ್ಮ ತಾಯಿಯವ್ರು ನಮ್ಮ ತಂದೆಯವ್ರದ್ದು. ಯಾಕಂತಂದರೆ ಭಾಳ ವೀಕ್ ಹಾರ್ಟ್ ಪೀಪಲ್ ಜನ ಇರ್ತಾರೆ. ಅವತ್ತು ಭಾಳ ಜನ ನನಗೆ ಫೋನ್ ಮಾಡಿ ಹೇಳಿದರು, ಸರ್ ಇವತ್ತು ನೀವೇನು ಮಾಡಿದ್ರಲ್ಲ ಆವತ್ತು ನಿಮ್ಮ ತಂದೆಯವರಾಗಿರಲಿಲ್ಲ, ನಮ್ಮದೆಲ್ಲರೂ ತಂದೆಯರಾಗಿದ್ದಾರಂದ್ರೆ ಎಲ್ಲರೂ ಇದ್ದ ಪ್ರಶ್ನೆ ಭಾವಾತ್ಮಕ ಏನಂತ ಕೇಳಿದ್ರು. ಭಾವನಾತ್ಮಕ ಅಂದ್ಕೂಳೆ ನಾನು ಡಾಕ್ಟರಾಗಿ ಒಂದು 200-300 ಬಾಡಿನ ಛೇದನ ಮಾಡಿದಾಗ ಆ ಭಾವನಾತ್ಮಕ ಸಂಬಂಧ ಕಳಿಸ್ತೈತಿ. ಎಲ್ಲಿ ತನಕ ಕಳಿಸ್ತೈತೆ ಅಂದ್ರೆ ಡಿಸೆಕ್ಷನ್ ಹಾಲ್ ಹೊರಗಡೆ ಇದ್ದಾಗ ಅಲ್ಲಿ ತಂದೆ ಮಗ ಸಂಬಂಧ, ಡಿಸೆಕ್ಷನ್ ಹಾಲ್ ಒಳಗೆ ಅಂದರೆ ನೀವು ಏನು ಆಪ್ರೇಷನ್ ಥಿಯೇಟ್ರ್ ಅಂತ ಒಳಗೆ ಹೋಗುವಾಗ ರೋಗ ಮತ್ತು ವೈದ್ಯನ ಸಂಬಂಧ ಅಷ್ಟೇ.
ರೋಗಿ ಮತ್ತು ವೈದ್ಯನ ಸಂಬಂಧ ಅಂದಂಗೆ ಅದು ಬಾಡಿ, ನಾನೊಬ್ಬ ಶರೀರ ರಚನಾ ತಜ್ಞ, ನಂದು ಡ್ಯೂಟಿ ಏನು ಡಿಸೆಕ್ಷನ್ ಮಾಡಬೇಕು, ಮಾಡಿ ಬರ್ಬೇಕಂತ ತಿಳ್ಕೊಂಡು ಇದನ್ನು ನಾನು 2 ವರ್ಷ ಕುಂತು ಕಲ್ಲು ಮನಸ್ಸು ಮಾಡಿಕೊಂಡು ತಂದೆಯವರು ಹೇಳಿದ್ದನ್ನೂ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈ ಕಡೆ ನನ್ನ ನೀವಂದ್ರೆ ಇದನ್ನು ಆತ್ಮಸ್ಥೈರ್ಯ ತಗೊಂಡು ಗಟ್ಟಿ ಮಾಡಿಕೊಂಡು ಒಳಗೆ ಹೋಗಿದ್ದು ಮಾಡಬೇಕನ್ನೋ ಇವೆರಡೂ ನನ್ನ ಮ್ಯಾಗಿದ್ದು. ಇದಕ್ಕೆ ಫುಲ್ಲ ಆತ್ಮಸ್ಥೈರ್ಯ ಕೊಟ್ಟವರು ನನ್ನ ಬೆಳಗಾವಿಯ KLE ಮಾತೃ ಸಂಸ್ಥೆಯ ಗೌರವ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ ಸರ್. ಈಗ ಇದು ಭಾಳ ಒಂದು ಭಾವನಾತ್ಮಕ ಘಟನೆ. ಅದಕ್ಕೆ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ನೀವು ಜಗತ್ತಿನಲ್ಲಿ ಮೊದಲ ವ್ಯಕ್ತಿ, ತಂದೆಯ ದೇಹವನ್ನು ಡಿಸೆಕ್ಟ್ ಮಾಡಿದಂಥ ಮೊಟ್ಟ ಮೊದಲ ಡಾಕ್ಟ್ರು ನೀವು. ಒಂದು ಜಗದ್ವಿಖ್ಯಾತಿಯನ್ನು ಗಳಿಸಿದ್ರಿ. ಇದಾದ ಮೇಲೆ ಈಗ ನೋಡಿ, ವ್ಯಕ್ತಿ ಸತ್ತು ಹೋದ್ಮೇಲೆ ಅವನ ದೇಹ ವೃಥ ಮಣ್ಣಿನಲ್ಲೇ ಮುಚ್ಚಿಟ್ಟು ಬಿಡ್ತಾರೆ, ಸಮಾಧಿ ಮಾಡ್ತಾರೆ, ಇಲ್ಲ ಸುಟ್ಟು ಹಾಕ್ತಾರೆ. ಆದ್ರೆ ದೇಹದ ಅಂಗಾಂಗಗಳಿಗೆ ಒಬ್ಬ ವ್ಯಕ್ತಿ ಹೋದ್ಮೇಲೆ ಭಾಳ ಬೆಲೆ ಇದೆ. ಕರೆಕ್ಟ್. ಭಾಳ ನೀಡಿದೆ. ಕಣ್ಣು ಮತ್ತು ಇನ್ನರ್ ಆರ್ಗನ್ಸ್ ಆಫ್ ಹ್ಯೂಮನ್ ಬಾಡಿ. ಮತ್ತು ಯಾಕೆ ಜನ ಇನ್ನೂ ಈ ದೇಹದಾನದ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಇಟ್ಕೊಂಡಿಲ್ಲ? ಯಾಕಿದು ಸಾಧ್ಯ ಆಗ್ತಾ ಇಲ್ಲ? ಕರೆಕ್ಟ್ ಸರ್. ಇದು ನೀವು ಹೇಳಿದಂಗೆ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಮಾತಂದ್ರೆ, ಇಡೀ ಜಗತ್ತೊಳಗೆ ನಿಮ್ಮ ತಂದೆಯವ್ರು ಮಾಡಿದವ್ರು ನೀವು ಒಬ್ಬರು ಅಂತೇಳಿ. ಈ ಸಂದರ್ಭದಾಗ ನಾನು ಇನ್ನೊಬ್ಬರ ಮಹಾನ್ ವ್ಯಕ್ತಿಯನ್ನು, ಒಬ್ಬ ವಿಜ್ಞಾನಿಯನ್ನು ನಾನು ನೆನಪಿಸ್ಕೊಳ್ತೇನೆ. ಬಹುಶಃ ಆ ವಿಜ್ಞಾನಿ ನನಗೆ ಏನಾರ ಬೆಳಕಿ ಬರಲಿಲ್ಲ ಅಂದ್ರೆ ನಮ್ಮ ತಂದೆಯವ್ರನ್ನ ಬಾಡಿ ಛೇದನ ಮಾಡೋಕ್ಕೆ ಆಗ್ತಿರ್ಕಿಲ್ಲ. ಅವ್ರು ಮತ್ತಾರೂ ಅಲ್ಲ, ಸರ್ ವಿಲಿಯಮ್ ಹಾರ್ವೆ. ಸರ್ ವಿಲಿಯಮ್ ಹಾರ್ವೆ ಈಸ್ ದ ಫಸ್ಟ್ ಪರ್ಸನ್ ಟು ಡಿಸೆಕ್ಟ್ ಹಿಸ್ ಸಿಸ್ಟರ್ಸ್ ಬಾಡಿ ಅಟ್ ಫ್ಲೋಕ್ಸ್ಟೋನ್, ಕೆಂಟ್, ಇಂಗ್ಲೆಂಡ್ ಇನ್ 17th century. 17ನೇ ಶತಮಾನದಾಗ ಒಬ್ಬ ಮಹಾನ್ ವ್ಯಕ್ತಿ ಅಲ್ಲಿ ಮಾಡಿ ಹೋದಾಗ ಆ ರೆಫರೆನ್ಸ್ ಮ್ಯಾಗ ಇವತ್ತು ನಮ್ಮ ತಂದೆಯ ಎದೆ ಮೇಲೆ ನಾ ಆಟ ಆಡಿದವ. ತಂದೆಯ ಎದೆ ಛೇದನ ಮಾಡಬೇಕಾದ್ರೆ ಆ ಗಟ್ಟಿತನ ಬಂದದ್ದೇ ಮತ್ತು ಯಾರೂ ಇಲ್ಲ. ನನಗೆ ಇನ್ಸ್ಪಿರೇಷನ್ ಮಾಡಿದ್ದವ್ರು ಸರ್ ವಿಲಿಯಮ್ ಹಾರ್ವೆ. ನೋ ಡೌಟ್ ಅವ್ರು ಪಾಶ್ಚಾತ್ಯ ದೇಶದಾಗ ಆತ್ಮ ಇಲ್ಲ, ಪರಮಾತ್ಮ ಇಲ್ಲ, ಅದೇನೋ ಒಂದು ಮಾಡಿದರು. ಬಟ್ ನಮ್ಮ ಭಾರತ ದೇಶದಾಗ ನೀವಂದ್ರಿ ಇಷ್ಟೆಲ್ಲ ಇದ್ದರೂ ಕೂಡ ಜನ ಯಾಕೆ ಮುಂದೆ ಕೊಡವಲ್ರು ಅಂತಂದರೆ ಎಮೋಷ್ನಲ್ ಫ್ಯಾಕ್ಟ್ರ್, ಭಾವನಾತ್ಮಕ ಸಂಬಂಧ, ಇದ್ರ ಮೇಲಿರದ ಒಂದು ಅತಿಯಾದ ವ್ಯಾಮೋಹ ಅಥವಾ ಪ್ರೀತಿ, ಅಥವಾ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ನಮ್ಮ ಭಾರತ ದೇಶದಾಗ ತಂದೆಗಾಗಲಿ, ತಾಯಿಗಾಗಲಿ, ಮಕ್ಕಳಿಗಾಗಲಿ, ಹೆಂಡತಿಗಾಗಲಿ ಒಂದು ಭಾವನಾತ್ಮಕ ಅಟ್ಯಾಚ್ಮೆಂಟ್. ಅಂದರೆ ಏನು, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ಅಂದರೆ ಅವ್ರು ಹೆಚ್ಚು ಭಾವನಾತ್ಮಕದಿಂದ ಎಮೋಷ್ನಲ್ ಹೊರಗೆ ಬಂದು ಕೊಡಬೇಕಾದ್ರೆ ಯಾರು ಒಬ್ಬರು ಮಾರ್ಗದರ್ಶಕರು ಬೇಕಾಗಿತ್ತು. ಇಲ್ಲಿ ನಾನು ನನ್ನ ತಂದೆನೂ ಗ್ರೇಟ್ ಅಲ್ಲ, ನಾನು ಗ್ರೇಟ್ ಅಲ್ಲ, ಇಬ್ಬರೂ ಒಂದು ಕಾರ್ಯಕಾರಣ ನಿಮಿತ್ತ ಅಂತ ಹೇಳ್ತೇನೆ. ಇದರಿಂದ ಏನಪ್ಪ ಅಂತಂದ್ರೆ ಜನಕ್ಕೆ ಬರೀ ಪೋಸ್ಟ್ ಮಾರ್ಟಮ್ ಅಂತ ಗೊತ್ತಿತ್ತು. ಪೋಸ್ಟ್ ಮಾರ್ಟಮ್ ಎಲ್ಲರಿಗೂ ಗೊತ್ತಿತ್ತು. ನಾನು ನನ್ನ ತಂದೆ ಇದರೊಳಗೆ ಯಾರು ಗ್ರೇಟ್ ಅಂದರೆ ಇಬ್ಬರೂ ಗ್ರೇಟ್ ಅಲ್ಲ, ತಾಯಿನೂ ಗ್ರೇಟ್ ಅಲ್ಲ. ಏನು ಗ್ರೇಟ್ನೆಸ್ಪ ಅಂದ್ರೆ ಈ ಒಂದು ನಮ್ಮ ಘಟನೆಯಿಂದ, ನಾ ಮಾಡಿದಂಥ ಘಟನೆಯಿಂದ ಜನಕ್ಕೆ ಮೆಡಿಕಲ್ ಕಾಲೇಜ್ದಾಗ ಒಂದು ಅನಾಟಮಿ ಸಬ್ಜೆಕ್ಟ್ ಐತಿ, ಇದ್ರಾಗ ಒಂದು ಪ್ರೊಸೆಸ್ ಡಿಸೆಕ್ಷನ್ ಅನ್ನೋದು, ಶವಚ್ಛೇದನ ಅಂತ ಕಾನ್ಸೆಪ್ಟ್ ಐತಿ. ಇಲ್ಲಿ ಬಾಡಿ ಬೇಕನ್ನೋದನ್ನು ನಾವು ಜಾಗೃತಿ ಮಾಡಿದೆ. ಹೀಗಾಗಿ ಇದರಿಂದ ಹೆಚ್ಚು ಸಂಖ್ಯೆಯಲ್ಲಿ ದೇಹದಾನ, ನೇತ್ರದಾನ, ಚರ್ಮದಾನ ಬರೋಕ್ಕೆ ಬಂತು. ಅಂಗಾಂಗ ದಾನ ಯಾಕೆ ಬರವಲ್ತಂದ್ರೆ ನಮ್ಮ ಧರ್ಮ, ನಮ್ಮ ರಿಲಿಜನ್ನು ಇದ್ರೊಳಗೆ ಏನು ಹೇಳೋಗ್ಯಾರ ಹಿರಿಯರು, ದೇಹವನ್ನು ಹಿಂಗೆ ಮುಕ್ತಿ ಆಗಬೇಕು. ನಮ್ಮ ಲಿಂಗಾಯತ ಧರ್ಮದಾಗ ಅದನ್ನು ಅಂತ್ಯಕ್ರಿಯೆ ಅದನ್ನು ನಾವು ಮಣ್ಣಲ್ಲೇ ಮಾಡಬೇಕು. ಆ ಹಿಂದೂ ನಮ್ಮ ಲಿಂಗಾಯತ ಹಿಂದೂ ಒಳಗನ ಮತ್ತು ಬೇರೆ ಅನ್ಯಪಂಥ ಒಳಗೆ ಅದನ್ನು ಅಗ್ನಿಸ್ಪರ್ಶ ಮಾಡಬೇಕು. ಇಲ್ಲ ಪಾರ್ಸಿ ಒಳಗೆ ಹೋದ್ರೆ ಅದನ್ನು ಏನಪ್ಪ ನಮ್ಮ ವಲ್ಚರ್ಸ್ಗೆ ಹಾಕಬೇಕು. ಹೀಗೆಲ್ಲ ಹೇಳಿ ಹೋದಾಗ ಇದರಿಂದ ಹೊರಗೆ ಬರಲಿಕ್ಕೆ ತೊಂದರೆ ಐತಿ. ಕೊಡಬಾರ್ದಂಥವ್ರಿಗಿಲ್ಲ ರೀ ಸರ್, ಕೊಡಬೇಕಂತ ಎಲ್ಲರಿಗೂ ಐತಿ. ಇದರಿಂದ ಹೊರಗೆ ತಂದು ಕೊಡಬೇಕಾದ್ರೆ ಒಬ್ಬ ಧರ್ಮಗುರುಗಳಾಗಲಿ, ನಮ್ಮಂಥ ಡಾಕ್ಟರ್ ಆಗಲಿ, ಬೇರೆದವ್ರು ಎಲ್ಲರೂ ಆ ನಿಟ್ಟಿನಾಗ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೊಡ್ತಾರೆ ಅಂತ ಹೇಳಿ ಬಯಸ್ತೀನಿ. ಈಗೂ ನೀವು ಕೊರತೆ ಇದೆ ಅಂತೀರಿ ಅನಾಟಮಿ ಡಿಪಾರ್ಟ್ಮೆಂಟ್? 101% ಸರ್, ಈಗೂ ಕೊರತೆ ಇದೆ. ಈಗೂ ಹೇಳ್ತೀನಿ, ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ ಹೇಳ್ತೀನಿ. ಒಂದು ಮೆಡಿಕಲ್ ಕಾಲೇಜ್ದಾಗ 250 ಸ್ಟೂಡೆಂಟ್ಸ್ ಅದಾರ. ನಾ ಒಂದು ಎಕ್ಸಾಂಪಲ್ ಕೊಡೋದೇನೆ. 100, 150, 200, 250 ನಾ ಮ್ಯಾಕ್ಸಿಮಮ್ ಇಟ್ಟಿದ್ದೇನೆ. ಈ 250 ಸ್ಟ್ರೆಂತ್ ಇದ್ದಾಗ ಆ್ಯಸ್ ಪರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಒಂದು ಬಾಡಿಯನ್ನು 20ರಿಂದ 25 ಹುಡುಗರಿಗೆ ಕೊಡ್ಬೇಕಂದ್ರೆ, ಇನ್ನು 250 ಸ್ಟೂಡೆಂಟ್ಸು ಬಂದು ಒಂದು ಬಾಡಿ ಮ್ಯಾನ್ ನೀವು ಕಲಿ ಅಂದ್ರೆ ಅವ್ನು ಏನು ನೋಡ್ತಾನೆ, ಅಲ್ಲಿಂದ ಏನು ಸ್ಟ್ರಕ್ಚರ್ ಕಾಣ್ತೈತಿ. ನಾಳೆ ನಾವೊಬ್ಬ ಒಳ್ಳೆ ವೈದ್ಯನನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಹೆಂಗೆ ಆಗ್ತದೆ? ನಾಳೆ ಅವ್ನು ಡಾಕ್ಟ್ರ್ ಸರಿ ನೋಡುವಲ್ಲ, ಏನು ರೀ ಸರಿಯಾಗಿ ಮಾತಾಡಲಿಲ್ಲ, ಅವ್ರು ಹೆಂಗೆ ಮಾತಾಡ್ತಾರೆ ನೋಡ್ರಿ ಹೊರಗೆ, ಅವನಲ್ಲಿ ಎಥಿಕಲ್ ಇಲ್ಲ ಅನ್ನೋ ಕಾರಣ ಆ ಡಾಕ್ಟ್ರಲ್ಲಿ ಎಲ್ಲ ಕೊರತೆ. ನಾವು ಶಿಕ್ಷಕರಾದವರು ನಮ್ಮ ಆದ್ಯ ಒಬ್ಬ ಶರೀರ ರಚನಾ ತಜ್ಞ ಅನಾಟಮಿಸ್ಟ್ ಆಗಿ ನಮ್ಮದು ಏನಪ್ಪ ಅಂದರೆ
ನಾವು ಜನಸಾಮಾನ್ಯರಲ್ಲಿದ್ದ ಜಾಗೃತಿ ಮಾಡಿ ಇನ್ನೂವರೆಗೂ ಈ ಬಾಡಿ ಬೇಕು ಸರ್. ಇನ್ನೂವರೆಗೂ ನಮಗೆ ಇಡೀ ಆಲ್ ಓವರ್ ಕರ್ನಾಟಕ, ನಾವೊಂದು ಬರೀ ನನ್ನ ರಾಜ್ಯದ ಮಾತಾಡಿದ್ರೆ ಇಡೀ ಕರ್ನಾಟಕದಾಗ ನೀವು ಒಂದು ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿನ ಒಂದು 17-18 ಕಾಲೇಜಾಗಿದ್ದಾಗೂ ಅಲ್ಲಿ ಕೊರತೆ ಇದೆ. ಇದನ್ನು ಕೊರತೆನ ಇಡೀ ಕರ್ನಾಟಕ ಹಾಕಿದ್ರೆ ಮೊದಲು ಮೆಡಿಕಲ್ ಕಾಲೇಜಿಗೆ ಸಿಗುವಲ್ತವೆ, ಇನ್ನು ಆಯುರ್ವೇದ ಕಾಲೇಜ್ ಅಂತ ದೂರ ಉಳಿತು. ಯಾಕಂದ್ರೆ ಆಯುರ್ವೇದ ಕಾಲೇಜ್ ಆಗಲಿ ಹೋಮಿಯೋಪತಿ ಕಾಲೇಜ್ ಆಗಲಿ ಅವ್ರಿಗೂ ಬಾಡಿ ಬೇಕು, ಇವ್ರಿಗೆ ಸಿಗುವಲ್ತಂದ್ರೆ ಅವ್ರು ನಮಗೆ ಕೊಡೋದಿಲ್ಲ. ಅನಾಟಮಿ ಇಸ್ ಎ ಬೇಸಿಕ್ ಸಬ್ಜೆಕ್ಟ್ ಫಾರ್ ಮೆಡಿಕಲ್ MBBS, ಆಯುರ್ವೇದ, ಹೋಮಿಯೋಪತಿಕ್ಸ್, ಇವನ್ ಸಿದ್ಧ, ಆಮೇಲೆ ಯುನಾನಿ ಆ್ಯಂಡ್ ಆಲ್ಸೋ ಡೆಂಟಿಸ್ಟ್ರಿ. ಇವನ್ ಡೆಂಟಿಸ್ಟ್ ಒಳಗೆ ಹೆಡ್ ಆ್ಯಂಡ್ ನೆಕ್ ಮಾಡ್ಬೇಕಾದ್ರೆ ಅವ್ರು ಬಾಡಿ ಬೇಕಾರೆ. ಸೊ ಇಷ್ಟೆಲ್ಲ ಬೇಕಂದಾಗ ಇನ್ನೂವರೆಗೂ ಮೃತದೇಹಗಳ ಅಭಾವ ಇದೆ ಸರ್. ಅದನ್ನು ನೀಗಿಸಲಿಕ್ಕೆ ಒಬ್ಬ ಮನುಷ್ಯ ಒಂದು ಟ್ರಸ್ಟ್ ಆಗೋದಿಲ್ಲ. ಜನಸಾಮಾನ್ಯರು ಹಾಗೂ ಧರ್ಮಗುರುಗಳು ಮುಂದೆ ಬಂದ ಇದನ್ನು ಜಾಗೃತಿ ಮಾಡಿದ್ದ ಆದ್ರೆ ಮುಂಬರುವ ದಿವಸೊಳಗೆ ಯಾವುದೇ ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಮೃತದೇಹಗಳ ಅಭಾವ ಇರೋದಿಲ್ಲ ಸರ್. ಈಗ ರೇಷಿಯೋ ನೀವು ಹೇಳಿದ್ರಿ ಇಷ್ಟು ಬಾಡಿಗಳು ಬೇಕಂತ, ಸಾಯೋರ್ ರೇಷಿಯೋ ನೋಡಿದ್ರೆ ಅದರಲ್ಲಿ ಒಂದು 50% ಜನ ದೇಹದಾನ ಮಾಡಿದರೆ ಮ್ಯಾಚ್ ಆಗುತ್ತೆ ಅಂತೀರಿ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಏನೈತೆ ಅಂದ್ರೆ ಸರ್, ಒಂದು ಸ್ಟ್ಯಾಟಿಸ್ಟಿಕ್ ಇದೆ ಸರ್, ಏನು ನೇತ್ರದಾನ ಬಗ್ಗೆ ಹೇಳಿದ್ದಾರೆ. ಆ ನೇತ್ರದಾನ ಅಂದಾಜೊಳಗೆ ನಮ್ಮ ಭಾರತ ದೇಶದಾಗ ಎಷ್ಟು ಜನಸಂಖ್ಯೆ ಐತಿ, ದಿವ್ಸಕ್ಕೆ ಎಷ್ಟು ಮಂದಿ ಸಾಯ್ತಾರೋ, ದಿವ್ಸಕ್ಕೆ ಎಷ್ಟು ಮಂದಿ ಹುಡ್ತಾರೋ, ಇದನ್ನು ಸ್ಟ್ಯಾಟಿಸ್ಟಿಕ್ ತೆಗೆದು ನೇತ್ರದಾನ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಒಂದು ವೇಳೆ ಸಾಯೋರಷ್ಟು ಮಂದಿ ನೇತ್ರದಾನ ಮಾಡಿದ್ರೆ ಬರೀ 10 ದಿವಸದಾಗ ಅಂಧತ್ವವನ್ನು ನಿವಾರಿಸ್ಬೋದು ಅಂತ ಹೇಳಿದ್ದಾರೆ. ಅಷ್ಟು ಮಂದಿ ಸಾಯೋರು, ಒಂದು 68,000 ಚಿಲ್ಲರೇನೋ. ದೇಹದಾನ ಬೇಡ, ಬರೀ ನೇತ್ರದಾನ ಮಾಡಿದ್ರೆ ಹೋಗ್ತೈತೆ ಆತಲ್ಲ. ಇನ್ನು ಈ ಸಾಯೋರ ಸಂಖ್ಯೆ ಒಳಗೆ ಅಷ್ಟು ಮಂದಿ ದೇಹದಾನ ಮಾಡಲಿಕ್ಕೆ ಯಾಕೆ ಆಗವಲ್ತಂತ ಪ್ರಶ್ನೆ ಬಂತಂದ್ರೆ, ನಮ್ಮಲ್ಲಿ ಪಂಗಡಗಳು ಏನಂದರೆ ಹಿಂದೂ ಬೇರೆ, ಇಸ್ಲಾಂ ಧರ್ಮ ಪ್ರಕಾರ ಮುಸ್ಲಿಂ ಬೇರೆ, ಕ್ರೈಸ್ತ ಧರ್ಮ ಪ್ರಕಾರ ಬೇರೆ, ಮೂರೂ ಧರ್ಮದಾಗ ಎಲ್ಲರಿಗೂ ಒಬ್ಬ ಕಷ್ಟದಲ್ಲಿದ್ದಾನಂದರೆ ಸಹಾಯ ಮಾಡ್ಬೇಕಂತ ಭಗವದ್ಗೀತೆಯಲ್ಲಾತು, ಕುರಾಣದಲ್ಲಾತು, ಬೈಬಲ್ದಲ್ಲಿ ಹೇಳಿದ್ದಾರೆ. ಆದ್ರೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡೋದು ಧರ್ಮಗುರುಗಳು ಏನದಾರಲ್ಲ ಅದನ್ನು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಮಾಡಿದಾಗ ಕೆಲವೊಂದು ಧರ್ಮದವರು ಇನ್ನೂವರೆಗೂ ದೇಹದಾನ ಮಾಡೋಕ್ಕೆ ಬಂದಿಲ್ಲ. ಇದಕ್ಕೆ ಎಲ್ಲರೂ ಸಾಯೋರು ದೇಹದಾನ ಮಾಡಿದ್ರೆ 100ಕ್ಕೆ 100 ಒಂದು ಸ್ಮಶಾನದ ಈಗ ಸದ್ಯ ಪೇಪರ್ದಾಗ ಏನು ಓದಾಕತ್ತೇನೆ ಅಂದರೆ ರುದ್ರಭೂಮಿ ಕೊರತೆ. ಈಗ ಊರು ಬೆಳೆದಂಗೆ ರುದ್ರಭೂಮಿ ಬೆಳಿಬೇಕಂತಾರೆ. ಯಾಕಂದ್ರೆ ಆವಾಗ ಆ ಊರು ತಕ್ಕದ್ದು ರುದ್ರಭೂಮಿ, ಈಗ ಊರು ಬೆಳೆದಂಗೆ ರುದ್ರಭೂಮಿನೂ ಬೆಳಿಬೇಕು. ಅಲ್ಲಿ ರುದ್ರಭೂಮಿನೂ ಕೊರತೆ ಐತಿ. ಕೊರತೆ ಇದ್ದಾಗ ಎಲ್ಲರೂ ಸಾಯಾರು ದೇಹದಾನ ಮಾಡಿದ್ರೆ ರುದ್ರಭೂಮಿಗೆ ಕೊರತೆ ಸಂಬಂಧ ನೀವು ಏನಪ್ಪ ಸರ್ಕಾರಕ್ಕೆ ಮನವಿ ಕೊಡಬೇಕಾಗಿಲ್ಲ ಅಂತ ಹೇಳ್ತೀವಿ. ದೇಹದಾನಕ್ಕಿರುವಂಥ ಕಂಡೀಷನ್ ಏನು, ಆ ದೇಹ ಈಗ ಉದಾಹರಣೆಗೆ ಅವ್ರಿಗೆ ಸಮಾಧಾನ ಆಗಂಗಿಲ್ಲ. ಈಗ ಅಂತ್ಯಕ್ರಿಯೆ ಮಾಡಬೇಕು, ಅಗ್ನಿಸ್ಪರ್ಶ ಮಾಡಬೇಕು, ಆಮೇಲೆ ತಿಥಿ ಮಾಡಬೇಕು, ಪುಣ್ಯಸ್ಮರಣೆ ಮಾಡಬೇಕು ಅನ್ನೋಂಥ ನಂಬಿಕೆ ಇರುತ್ತೆ. ಈ ದೇಹದಾನ ಮಾಡಿಬಿಟ್ರೆ ಇವೆಲ್ಲ ಸಂಪ್ರದಾಯಗಳು ಹೋಗಿಬಿಡ್ತಾವೆ ಅನ್ನೋ ಭಯ ಇದೆ ಅಲ್ಲ. ಸೊ ದೇಹದಾನ ಮಾಡಿದ ಮೇಲೆ ಆ ವಿಧಿವಿಧಾನಗಳನ್ನು ಹೆಂಗೆ ಮಾಡಬೇಕು? ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನಾನು ಸೈಂಟಿಫಿಕ್ ಆಗಿಯೇ ಉತ್ತರ ಕೊಡ್ತೀನಿ, ವೈಜ್ಞಾನಿಕವಾಗಿಯೇ ಉತ್ತರ ಕೊಡ್ತೀನಿ. ಒಂದನೇದ್ದು, ದೇಹದಾನ ಯಾರು ಮಾಡ್ತಾರಲ್ರಿ ಎಲ್ಲರ ತಲೆಯಲ್ಲಿ ಏನಪ್ಪ ಅಂದ್ರೆ, ಇದು ಭಾಳ ಜನ ಹಳ್ಳಿ ಜನ ಇದ್ರಾಗಿದ್ದು ಧಾರ್ಮಿಕ ಸಂಪ್ರದಾಯ ಇನ್ನೂ ನಮ್ಮ ಹಳ್ಳಿ ಒಳಗೆ ಭಾಳ ಐತೆ ಸರ್. ನೀವು ಶಾರದಾ ಒಳಗೆ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಅವ್ರಿಗೆಲ್ಲ ಸ್ವಲ್ಪ ಏನಪ್ಪ ಮೆಚ್ಯೂರ್ಡ್ ಮೈಂಡಾಗಿ, ಬ್ರಾಡ್ ಮೈಂಡಾಗಿ ಎಲ್ಲ ಧರ್ಮದವ್ರು, ಹಿಂದೂ ಲಿಂಗಾಯತ್ ತಗೋರಿ, ಬ್ರಾಹ್ಮಿನ್ಸ್ ತಗೋರಿ, ಜೈನ್ಸ್ ತಗೋರಿ, ಬೇರೆ ಬೇರೆ ಅನ್ಯ ಧರ್ಮದವ್ರು ಎಲ್ಲರೂ ಕೂಡ ದೇಹದಾನ ಮಾಡೋಕ್ಕೆ ಬಂದಾರಲ್ಲ ಸರ್. ಇಲ್ಲಿ ಫಸ್ಟ್ ಕೊರತೆ ಏನು ಬರ್ತೈತೆ ಅಂದ್ರೆ, ಅವರಲ್ಲಿ ಫಸ್ಟ್ ಅನುಮಾನ, ದೇಹದಾನ ಮಾಡಿದ್ರೆ ಶರೀರಕ್ಕೆ ಮುಕ್ತಿ ಸಿಗೋದಿಲ್ಲ. ಯಾಕಂದ್ರೆ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ಲ. ಕೆಲವೊಬ್ಬರು ಹೇಳ್ತಾರೆ ದೇಹದಾನ ಮಾಡಕ್ಕೆ ಹೋಗ್ಬೇಡ್ರಿ, ಆತ್ಮ ಮ್ಯಾಲೂ ಹೋಗೋದಿಲ್ಲ, ಕೆಳಗೂ ಹೋಗೋದಿಲ್ಲ, ನಿಮ್ಮ ಮನೆ ಸುತ್ತಂತ ಇವನ್ನೆಲ್ಲ ಬೇರೆ ಬೇರೆ ರೀತಿಯಿಂದ ಹಾಕಿ ಹೋದಾಗ ಜನಕ್ಕೆ ಅದರಿಂದ ಹೊರಗೆ ಬಂದು, ನಾ ಈಗೇನು ಕುಂತ ಹೇಳತ್ತೇನೆ ನಿಮ್ಮ ವಚನ ಸ್ಟುಡಿಯೋದಾಗ ಕುಂತ ಏನು ಹೇಳತ್ತೇನೆಂದ್ರೆ, ದೇಹದಾನ ಮಾಡಿದ ಮ್ಯಾಗೂ ನಿಮ್ಮ ಅಂತ್ಯಕ್ರಿಯೆ ಆಗ್ತದೆ. ಅದು ಕೂಡ ಸೈಂಟಿಫಿಕ್ಕಿ ವೈಜ್ಞಾನಿಕವಾಗಿ ಅದನ್ನು ಹೇಳ್ತೇನೆ. ಅದು ಏನು ಹೇಳ್ತೇನೆ ಅಂತಂದ್ರೆ, ದೇಹದಾನ ಮಾಡಿದ ಮೇಲೆ ನೀವು ಕೊಟ್ಟದ್ದು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಕಲೀಲಿಕ್ಕೆ ಕೊಟ್ಟಿದ್ರಿ. ಒಬ್ಬರು ದೇಹದಾನ ತೊಗೊಂಡ ಮೇಲೆ ಇಡೀ ಬಾಡಿಯನ್ನು ಸ್ಟಡಿ ಮಾಡೋಕ್ಕೆ ನಮಗೆ 1 ವರ್ಷ ಬೇಕು. 1 ವರ್ಷ ಆದಮೇಲೆ ಅದನ್ನು ಏನು ನಾವು ಛೇದನ, ಮೊದಲ ಕೈಗಳನ್ನು ಮಾಡ್ಕೋತೀವಿ, ಆಮೇಲೆ ಕಾಲುಗಳನ್ನು ಮಾಡ್ಕೋತೀವಿ, ಆಮೇಲೆ ಎದೆಗೂಡನ್ನು ಇದೆಲ್ಲ ಮಾಡಿದ ಮ್ಯಾಗ ಏನು ಕೊಡಿಗೆ ಅವಿಶೇಷ ಅಸ್ಥಿಪಂಜರ ಉಳಿತೈತಲ್ಲ ಅದನ್ನು ನಾವು ಅಂತ್ಯಕ್ರಿಯೆ ಮಾಡ್ತೀವಿ. ಆದರೆ ನಿಮ್ಮ ಮನೆಯಾಗ ನಾವು ಕರೆಯಂಗಿಲ್ಲ. ಅಂತ್ಯಕ್ರಿಯೆ ಎಲ್ಲಿ ಮಾಡ್ತೀವಿ ಅಂದ್ರೆ
ನಮ್ಮ ಡಿಪಾರ್ಟ್ಮೆಂಟ್ ಹಿಂದ್ಗಡೆ ಡಿಸೆಕ್ಷನ್ ಹಾಲ್ ಹಿಂದ್ಗಡೆ ನಾವು ಅದನ್ನು ಅಂದ್ರೆ ಒಮ್ಮೆ ಎಲ್ಲರದ್ದು ಒಂದೊಂದು ಮಾಡೋಂಗಿಲ್ಲ. ಆ ಬ್ಯಾಚಿದ್ದು ಎಷ್ಟು ಆಗ್ತಾವಲ್ಲ, ಸಪೋಸ್ ಈಗ 250 ವಿದ್ಯಾರ್ಥಿಗಳು ಒಂದು 15-20 ಬಾಡಿ ಕೊಟ್ಟಾಗ 20 ಬಾಡಿನೂ ಅಂತ್ಯಕ್ರಿಯೆ ಒಮ್ಮೆ ಆಗ್ತದೆ. ಅದರ ಅರ್ಥ ನಾವು ಮತ್ತು ಅದು ಮಣ್ಣಲ್ಲಿ ಹಾಕ್ತೇವೆ. ಡಾಕ್ಟರ್ ಮತ್ತು ಅಂತ್ಯಕ್ರಿಯೆ ಮಾಡೋ ಉದ್ದೇಶ ಏನು? ನೀವೇನಾರು ಧರ್ಮ ಫಾಲೋ ಮಾಡ್ತೀರ ಅಂತಂದ್ರೆ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಆಸ್ಟಿಯಾಲಜಿ ಅಂತ ಕಲಿಯೋದಿಲ್ಲಕ್ಕಿರ್ತೈತಿ, ಸ್ಟಡಿ ಆಫ್ ಬೋನ್ಸ್ ಅದಾವೆ. ನಾವು ಅದನ್ನು ಅಸ್ಥಿಪಂಜರ ಹಾಕಿದ ಮ್ಯಾಗ ಅದನ್ನ ಏನಾಕತಿ ಇನ್ನೊಂದು ನೆನ್ಪಿಟ್ಕೋಬೇಕು, ಬೇರೆ ಬಾಡಿಗೆ ಈ ಬಾಡಿಗೆ ಭಾಳ ಡಿಫ್ರೆನ್ಸ್. ಬೇರೆ ಬಾಡಿ ನೀವು ನಿಮ್ಮ ರುದ್ರಭೂಮಿ ಒಳಗೆ ಹಾಕಿದಾಗ 6 ತಾಸು ಒಳಗೆ ಅದು ಬಾಡಿ ಕೊಳತ್ರ ಇಲ್ಲಿ 1 ವರ್ಷ ತೊಗೋತೈತಿ. ಯಾಕಂದರೆ ಇದ್ರ ನಾವು ಫಾರ್ಮಲಿನ ಹಾಕಿರ್ತೀವಿ, ಪಳಿಬಾರ್ದಂತ ಹಾಕಿರ್ತೀವಿ, ಮತ್ತು ಇನ್ನು ಕೊಳಸಾಕತ್ತೀವಿ ಅಂದ್ರೆ ಅದಕ್ಕೆ ಟೈಮ್ ತೊಗೋತೈತಿ. ಅದಾದ್ಮ್ಯಾಗ ಅಷ್ಟು ಅಸ್ಥಿಗಳನ್ನು ತೊಗೊಂಡು ಅದಕ್ಕೆ ಹೈಡ್ರೋಜನ್ ಪೆರಾಕ್ಸೈಡ್ ಆಗಲಿ, ಲೈಮ್ ಸುಣ್ಣ ಅದನ್ನೆಲ್ಲ ನಾವು ಪ್ರೊಸೆಸ್ ಮಾಡಿ ಅವನ್ನೆಲ್ಲ ವಾಶ್ ಮಾಡಿ ಕ್ರಿಮಿ ರಹಿತ ಅಂದ್ರೆ ಏನಪ್ಪ ಅಂದ್ರೆ ಆ್ಯಂಟಿಸೆಪ್ಟಿಕ್ ಎಲ್ಲ ಹಚ್ಚಿ ಅದನ್ನು ಹೊಳ್ಳಿ ತಂದು ಡಿಪಾರ್ಟ್ಮೆಂಟ್ನಾಗ ಪೇಂಟ್ ಹಚ್ಚಿ ಮತ್ತು ಅದನ್ನು ವಿದ್ಯಾರ್ಥಿಗಳು ಆಸ್ಟ್ರಾಲಜಿ ಓದ್ತಾರೆ. ಇಲ್ಲಿ ನಾನು ಹೇಳಬೇಕಾಗಿದ್ದಿಷ್ಟ, ಯಾರು ದೇಹದಾನ ಮಾಡ್ತಾರೋ ಅವ್ರಿಗೆ ಮಾಡಿದವ್ರಿಗೆ ಒಂದೇ ಉದ್ದೇಶ ಅಂದ್ರೆ ನಿಮಗೆ ಅಂತ್ಯಕ್ರಿಯೆ ಆಕತಿ. ಮತ್ತು ಇನ್ನೊಂದು ಹೇಳ್ತಾರೆ, ಏನು ಹೇಳ್ತಾರೆ ರೀ ಸರ್, ನಾನು ಬ್ರಾಹ್ಮಣ ಅದೇನೆ, ನನ್ನ ಬಾಡಿ ನಾವು ಬರ್ನ್ ಮಾಡಬೇಕು, ಅಗ್ನಿಸ್ಪರ್ಶ ಮಾಡಬೇಕು, ನೀವು ಮತ್ತು ಮಣ್ಣು ಮಾಡ್ತೀನಿ ಅಂತೀರಿ, ಮತ್ತು ನನ್ನ ಧರ್ಮ ಪ್ರಕಾರ ವಿರುದ್ಧ ಆಕೈತೆ ಅಂತಂದ್ರೆ ಅದಕ್ಕೂ ವೈಜ್ಞಾನಿಕವಾಗಿ ಉತ್ತರ ಐತಿ. ಜಸ್ಟ್ ಒಂದು 5 ವರ್ಷದ ಕೋವಿಡ್ದಾಗ 2019 ಒಳಗೆ ನಮಗೆ ಕರೋನಾ ಬಂದಾಗ, ಕೋವಿಡ್ ಬಂದಾಗ ನಮಗೆ ಬಾಡಿ ಎಲ್ಲಿ ಸಾಯ್ತಾರೆ ಅಲ್ಲೇ ಮಣ್ಣು ಮಾಡ್ಬೇಕಂತ ಬಂತು. ಮತ್ತು ಮ್ಯಾಗ್ PP ಕಿಟ್ ಹಾಕಿದರು. ಎದಕ್ಕೆ PP ಕಿಟ್ ಹಾಕಿದ್ರು ಅಂದ್ರೆ ಮ್ಯಾಗಿನ ಮುಟ್ಟಿದ್ರೆ ವೈರಸ್ ನಮ್ಗೆ ಹತ್ತೈತೆ ಅಂದಾಗ ಅವಾಗ ಒಂದು ರೂಲ್ ಬಂತು, ಏನಂತ, ಯಾರು ಎಲ್ಲಿ ಸಾಯ್ತಾರೋ ಅಲ್ಲೇ ಅದನ್ನು ಬರ್ನ್ ಮಾಡ್ಬೇಕಂತ ಬಂತು. ಆವಾಗ ನಾನು ಒಬ್ಬ ಲಿಂಗಾಯತ ಧರ್ಮದವಾಗಿ, ಸರ್ ನಾನು ಬಾಡಿ ಕೊಟ್ಬಿಡ್ರಿ, ನಾ ಇಲ್ಲೇ ಹೋಳ್ತೇನಂತ ಅಂದ್ರೆ ನನಗೆ ಕೊಡಲಿಲ್ಲ. ಆವಾಗ ನಾನು ಸ್ವಮನಸ್ಸಿನಿಂದ ನಾವು ಒಪ್ಪಿಗೆ ಕೊಟ್ಟೇನೆ. ಏನಂತ, ನಾನು ಲಿಂಗಾಯತ ಧರ್ಮದವ ಇದ್ದರೂ ಕೂಡ ಅದನ್ನು ಅಗ್ನಿಸ್ಪರ್ಶ ಮಾಡೋಕೆ ಕೊಟ್ಟಾಗ ನಿಮ್ಮ ದೇಹವನ್ನು ದಾನ ಮಾಡಿದ ಮ್ಯಾಗ ಅದನ್ನು ಕೆಲವೊಂದು ಏನು ಮ್ಯಾಗ ಚರ್ಮ ಆಗಲಿ ಏನು ಅವಶೇಷಗಳನ್ನ ಕಟ್ ಮಾಡಿದಂಗೆ ಬರ್ತಾವೆ ಅವನ್ನೆಲ್ಲ ಬರ್ನ್ ಮಾಡ್ತೇವೆ. ನಮ್ಮದು KLE ಹಾಸ್ಪಿಟ್ಲ್ ಹಿಂದ್ಗಡೆ ಅಲ್ಲಿ ಇನ್ಸಿನ್ಟ್ರೇಟರ್ ಅಂತ ಬರ್ನ್ ಮಾಡ್ತೇವೆ. ಈಗ ನಾನು ನಿಮಗೆ ಇಷ್ಟ ಹೇಳ್ತೇನೆ, ನೀವು ಯಾವುದೇ ಧರ್ಮದ ಇರಲಿ, ನಿಮಗೆ ಹಿಂದೂ ಲಿಂಗಾಯತ್ ನಿಮ್ಗೆ ಅದು ಮಣ್ಣು ಮಾಡಬೇಕಾಗಿತ್ತು, ಅದನ್ನು ಮಾಡಿದ್ದೀವಿ. ನೀವು ಬ್ರಾಹ್ಮಿನ್ಸು ಜೈನ್ಸು ಅದನ್ನು ಅಗ್ನಿಸ್ಪರ್ಶ ಮಾಡೋಕ್ಕಿತ್ತು, ಅಗ್ನಿಸ್ಪರ್ಶ ಮಾಡೀನಿ. ಸೊ ಇದನ್ನು ಹೇಳುವ ಉದ್ದೇಶ ಇವತ್ತು ಸ್ಟುಡಿಯೋದಾಗ ನಿಮ್ಗಂದ್ರೆ ಯಾರನ್ನೂ ಕೇಳಬೇಡ್ರಿ, ನಾನು ಹೇಳಿದ್ದು ವೈಜ್ಞಾನಿಕವಾಗಿ ಸೈಂಟಿಫಿಕ್ಕಾಗಿ ಮಾತು ಹೇಳತ್ತೇನೆ ಅಂದ್ರೆ, ನೀವು ಹಂಗೆ ಏನೋ ಡೆತ್ ಆದಮೇಲೆ ನೀವು ಮಣ್ಣಾಗ ಕೊಳತು ಹುಳ ಸತ್ತೋಕಾವು. ಆದ್ರೆ ಪ್ರಾಣ ಜ್ಯೋತಿ ಹೋದ್ಮ್ಯಾಗ ಜ್ಞಾನ ಜ್ಯೋತಿಗೆ ಬೆಳಗಿದ ದೇಹದಾರಿ ಅಂತ ನೀವು ಅನಿಸ್ಕೋಬೇಕಾದ್ರೆ ಇವತ್ತು 250 ವಿದ್ಯಾರ್ಥಿಗಳನ್ನ ನೀವು ಜ್ಞಾನ ಕೊಟ್ಟು ನೀವು ನಿಮ್ಮ ಅಂತ್ಯಕ್ರಿಯೆ ಆತಂದ್ರೆ ಬಹುಶಃ ಇದು ಇಂಥ ಸಾರ್ಥಕ ಬದುಕು ಯಾರಿಗೂ ಸಿಗೋದಿಲ್ಲ. ಮುಂಬರೋ ದಿವಸೊಳಗೆ ಎಲ್ಲರೂ ನೀವೊಂದು ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಸಾಯೋರು ದೇಹದಾನ ಮಾಡಿದ್ರೆ ಇದು ಬಹುಶಃ ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಈ ಮೃತದೇಹಗಳ ಅಭಾವ ಕೊರತೆ ಇರುವುದಿಲ್ಲ ಅಂತ ಹೇಳಿ ಬಯಸ್ತೇನೆ ಸರ್. ಈಗ ನೀವೊಂದು ಪ್ರೊಸೀಜರ್ ಹೇಳಿದ್ರಿ ಅಂತ್ಯಕ್ರಿಯೆ ಮಾಡೋದು, ನೀವು ಡಿಸೆಕ್ಷನ್ ಟೈಮ್ನಲ್ಲಿ ಯಾವ್ಯಾವ ಅಂಗಗಳನ್ನು ಬಳಸ್ಕೊಳ್ತೀರಿ ವಿದ್ಯಾರ್ಥಿಗಳು? ಭಾಳ ಒಳ್ಳೆಯ ಪ್ರಶ್ನೆ ಸರ್. ಯಾಕಂದ್ರೆ ನಾವು ಮೆಡಿಕಲ್ ಸ್ಟೂಡೆಂಟ್. ಹೌದು, ಭಾಳ ಮಂದಿ ಇನ್ನೊಂದು ಕೇಳ್ತಾರೆ ಸರ್, ನನಗೆ ಏನು ಹೇಳ್ತಾರೆ ಅಂದರೆ, ಡಾಕ್ಟರ್ ಫೋನ್ ಹಚ್ತಾರೆ, ಸರ್ ಸ್ವಲ್ಪ ನಿಮ್ಮ ಜೋಡಿ ಪರ್ಸ್ನಲಿ ಮಾತಾಡಬೇಕು ಅಂತಾರೆ. ಪರ್ಸ್ನಲಿ ಮಾತಾಡ್ಕೊಂಡು ಸರ್ ಏನೈತಿ ಹೇಳ್ರಿ, ಇಲ್ಲ ಸರ್ ನಿಮ್ಮ ಜೋಡಿ ಪರ್ಸ್ನಲಿ ಮಾತಾಡೋದೈತಿ, ನಾ ಫೋನ್ಯಾಗ ಮಾತಾಡೋದಿಲ್ಲ, ಅಲ್ಲೇ ಬರ್ತೇನೆ ರೀ ಅಂತಾರೆ. ವಯಸ್ಸರ ಆಗಿರ್ತೈತಿ, ನಮಗರ ಕರೆಸ್ಬಾರ್ದಂತ ಇರ್ತೈತಿ. ಅವ್ರು ಬರೋದು ಇದಕ್ಕೆ ಮತ್ತು ಬೇರೆ ಇದಕ್ಕೂ ಅಲ್ಲ. ಅದನ್ನು ಏನು ಹೇಳ್ತಾರಂದ್ರೆ, ಸರ್ ನನ್ನ ಮಗ ನನ್ನ ಮಕ್ಕಳು ಕೆಲವೊಂದು ವಿಷಯ ನಾನು ಅವ್ರಿಗೆ ಹೇಳಬಾರ್ದಾಗೈತಿ, ನಾನು ನಿಮಗಷ್ಟೇ ಹೇಳಬೇಕಾಗೈತಿ ಅಂತ ಹೇಳ್ತಾರೆ. ನಾ ಮೊದಲೇದು ಹೇಳ್ಬಿಡ್ತೇನೆ, ನೀವು ಮಠಕ್ಕೆ ಹೋಗಿ ಏನು ರೊಕ್ಕ ಕೊಡ್ತಿರಲ್ಲ, ನೀವು ಧರ್ಮ ಮಾಡ್ತೀರ, ಗೌಪ್ಯವಾಗಿ ದೇಹದಾನ ಗೌಪ್ಯವಾಗಿ ದಾನ ಮಾಡೋದಲ್ಲ. ಇದು ಮನ್ಯಾಗಿನವ್ರು ಎಲ್ಲರಿಗೂ ಗೊತ್ತಿರಬೇಕು. ಯಾಕೆ ಹೇಳು, ನೀ ಗೌಪ್ಯವಾಗಿ ದಾನ ಮಾಡ್ಬೇಕಾದ್ರೆ ನೀವೇ ಕೊಟ್ಟಿರ್ತೀರಿ, ಬದುಕಿರ್ತೀರಿ. ಈಗ ಈ ದೇಹದಾನ ಮಾಡ್ಬೇಕಾದ್ರೆ ನೀವು ಇರೋದಿಲ್ಲ. ಇದನ್ನು ಗೌಪ್ಯವಾಗಿಟ್ಟರೆ ನನಗೆ ನಿಮಗೆ ಇಬ್ಬರಿಗೆ ಉಳಿತೈತಿ, ಮನ್ಯಾಗಿನವ್ರಿಗೆ ಹೇಳೋರು ಯಾರು, ಡೆತ್ ಆದ್ಮ್ಯಾಗ ಇಂಥ ಕಾಲೇಜ್ ಫೋನ್ ಮಾಡಿ ಕೊಡ್ಬೇಕಂತೇಳಿ. ಇದು ಗೌಪ್ಯವಾಗಿ ಇಡೋದಲ್ಲ. ಅವ್ರು ಏನು ಹೇಳ್ತಾರಂತಂದ್ರೆ, ಈ ದೇಹವನ್ನು ದಾನ ಮಾಡಬೇಕಾದ್ರೆ ಸರ್ ನನ್ನ ಎಲ್ಲ ಆರ್ಗನ್ಸ್ ತೊಗೊಂಡ್ಬಿಡ್ರಿ ಅಂತಾರೆ. ಸರ್ ನಂದು ಹಾರ್ಟ್ ಚಲೋ ಇದ್ರೆ ಹಾರ್ಟ್ ತೊಗೋರಿ, ಲಿವರ್ ಇದ್ರೆ ತೊಗೋ. ಪಾಪ ಅವ್ರು ಎಮೋಷ್ನಲಿ ಒಂದು ಹೆಲ್ಪ್ ಮಾಡಬೇಕು ಧಾರ್ಮಿಕವಾಗಿ ಅಂತ ಹೇಳ್ತಾರೆ. ಬಟ್ ಆ್ಯಸ್ ಆ್ಯನ್ ರೂಲ್ ದೇಹದಾನ ಮಾಡಿದ್ಮ್ಯಾಗ ನಾವು ಏನಪ್ಪ ಅಂದ್ರೆ ಎಲ್ಲ ಡಿಸೆಕ್ಷನ್ ಮುಗಿದ್ಮ್ಯಾಗ ಎಲ್ಲ ಅಂಗಾಂಗಗಳನ್ನು ಇಟ್ಕೋತೀವಿ ನಾವು. ಇದು ಯಾವ್ದು ಬರ್ತೈತೆ ಎಲ್ಲ ಇಟ್ಕೋತೀವಿ. ಉದಾಹರಣೆ ನಾವು ಬ್ರೈನ್ ಇಟ್ಕೋತೀವಿ, ಸ್ಪೈನಲ್ ಕಾರ್ಡ್ ಇಟ್ಕೋತೀವಿ, ನಾವು ಏನೋ ಓರಲ್ ಕ್ಯಾವಿಟಿದು ಇಟ್ಕೋತೀವಿ, ಏನು ಲ್ಯಾರಿಂಗ್ಸು, ಟ್ರೇಕಿಯಾ, ಐಸೋಫಿಗಸ್ ಎಲ್ಲ ಇಟ್ಕೋತೀವಿ. ಇಲ್ಲಿ ಬಂದ್ರೆ ಹಾರ್ಟ್ ಇಟ್ಕೋತೀವಿ, ಇಲ್ಲಿ ಬಂದ್ರೆ ಲಿವರ್ ಇಟ್ಕೋತೀವಿ, ಇಲ್ಲಿ ಬಂದರೆ ಪ್ಯಾಂಕ್ರಿಯಾಸ್ ಇಟ್ಕೋತೀವಿ, ಇಂಟೆಸ್ಟೈನ್ ಇಟ್ಕೋತೀವಿ, 2 ಕಿಡ್ನಿ ಇಟ್ಕೋತೀವಿ, ಮೂತ್ರಕೋಶ ಇಟ್ಕೋತೀವಿ, ಗರ್ಭಾಶಯ ಇಟ್ಕೋತೀವಿ,
ಇವನ್ನೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ ಇಷ್ಟು ಅಂಗಾಂಗಗಳನ್ನು ಒಂದು ಸಲ ಫಾರ್ಮಲಿನ್ ಹಾಕಿದ ಮ್ಯಾಗ ಅವು ಕೊಳೆಯಂಗಿಲ್ಲ, ಅವನ್ನ ನಾವು ಬರ್ನ್ ಮಾಡೋಂಗಿಲ್ಲ. ಓನ್ಲಿ ಇವೆಲ್ಲ ತೆಗೆದ ಮ್ಯಾಗ ಕೊಡೆಗೆ ಅಸ್ಥಿಪಂಜರ ಏನು ಉಳಿತೈತಲ್ಲ ಆ ಅಸ್ಥಿಪಂಜರ ಅಷ್ಟೇ ನಾವು ಅಗ್ನಿಸ್ಪರ್ಶ ಇದೇನು ಹೂಳ್ತೇವೆ. ಮತ್ತು ಒಂದು ವರ್ಷ ಅದನ್ನ ತೆಗೆದು ಅದನ್ನು ಮತ್ತೆ ಪ್ರೊಸೆಸ್ ಮಾಡಿ ಓದ್ತಾರೆ. ಈ ಅಂಗಾಂಗಗಳ ಸರ್ ಮತ್ತು ಏನು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹುಡುಗರು ಅವ್ನ ಕೈಯಲ್ಲಿ ಹಿಡ್ಕೊಂಡು ಅದರ ಡೈಮೆನ್ಷನ್ ಓದ್ತಾರೆ. ಸ್ಟ್ರಕ್ಚರ್, ಅನಾಟಮಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಸ್ಟ್ರಕ್ಚರ್, ಏನು ಹ್ಯೂಮನ್ ಆರ್ಗನ್ಸ್ ಕೈಯಾಗಿ ಹಿಡಿದು ಅದನ್ನು ಕೈಯಾಗ ಹಿಡಿತಾರೋ ಹಿಡಿದು ಅಷ್ಟು ಅಂಗಾಂಗಗಳನ್ನ ಓದಿದ ಮ್ಯಾಗ ಒಂದು ನೆನ್ಪಿಟ್ಕೋಬೇಕು, ದೇಹ ದಾನ ಮಾಡಿದ ಯಾವುದೇ ಬಾಡಿಯಿಂದ ಇನ್ನೊಂದು ಅಂಗಾಂಗವನ್ನು ಇನ್ನೊಬ್ಬರಿಗೆ ಹಾಕಲಿಕ್ಕೆ ಬರುವುದಿಲ್ಲ. ಇದು ಓನ್ಲಿ ಫಾರ್ ಸ್ಟಡಿ ಪರ್ಪಸ್. ಇದೊಂದು ಬೋಧನಾ ಸಾಮಗ್ರಿಯಾಗಿ ವೈದ್ಯ ವಿದ್ಯಾರ್ಥಿಗೆ ಬರ್ತದೆ. ಅದಕ್ಕೆ ಮೃತದೇಹ, ನೀ ಯಾವ್ದಾರ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಕೇಳ್ರಿ, ಹೂ ಈಸ್ ಯುವರ್ ಫಸ್ಟ್ ಟೀಚರ್ ಅಂತ ಕೇಳಿದ್ರೆ ಅವ್ನು ಉತ್ತರ ಕೊಡೋದೇನು ಗೊತ್ತಾನೆ, ಕೆಡವರ್ ಈಸ್ ಮೈ ಫಸ್ಟ್ ಟೀಚರ್ ಅಂತ ಹೇಳ್ತಾನೆ. ಅಂದ್ರೆ ಮೃತದೇಹ ನನ್ನ ಫಸ್ಟ್ ಟೀಚರ್ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನು ಎಳೆಯಾಗಿ ಬಿಚ್ಚಿ ಅದ್ರ ಮ್ಯಾಗ ಕಲಿತಾನೆ. ನೀವು ಒಂದು ನೂಲು ಚರ್ಮಾಸದ ಇನ್ನೊಬ್ರಿಗೆ ಹಾಕಕ್ಕೆ ಬರೋದು. ಸೊ ಈ ಬಾಡಿಯನ್ನು ಕೊಟ್ಟಂಥ ದೇಹವನ್ನು ನಾವು ವೈದ್ಯಕೀಯ ವಿದ್ಯಾರ್ಥಿ ಕಲೀಲಿಕ್ಕೆ ಉಪಯೋಗ ಮಾಡ್ತೇವೆ ಅಂತ ಹೇಳಕ್ಕೆ ಬಯಸ್ತೇವೆ. ಇನ್ನೊಂದು ಧರ್ಮಕ್ಕಿಂತಲೂ ಹೆಚ್ಚು ಒಬ್ಬ ವ್ಯಕ್ತಿ ಭಾಳ ಸೂಟು ಬೂಟ್ ಹಾಕ್ಕೊಂಡು ಡಿಗ್ನಿಫೈಡ್ ಆಗಿ ಬದುಕಿ ಸತ್ತು ಕೂಡಲೇ ಅವನಿಗೆ ಸ್ನಾನ ಮಾಡಿಸಿ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಸತ್ತು ಹೋಗ್ತಾನೆ. ಅವನು ಯಾವ ವ್ಯಕ್ತಿಯೂ ನನ್ನ ಬೆತ್ತಲೆ ದೇಹವನ್ನು ಬೇರೆಯವ್ರು ನೋಡಲಿ ಅಂತ ಬಯಸಂಗಿಲ್ಲ. ಇದು ನನಗೆ ಕಾಡುವಂಥ ಒಂದು ಸರ್ ಇದು ಕಾಡೋದಕ್ಕೂ ಹೇಳಿ ಸರ್. ಯಾಕೆ ಮತ್ತು ಅವನು ಬೆತ್ತಲೆಯಾಗಿ ತೋರಿಸ್ಬಿಡ್ತಾರ, ನಾನು ಸತ್ತ ಮೇಲೆ ನನ್ನ ಬೆತ್ತಲೆ ದೇಹವನ್ನು ನೂರಾರು ಹುಡುಗರು ನೋಡ್ತಾರೆ ಅನ್ನುವಂಥ ಒಂದು ಅಸಹ್ಯ ಭಾವನೆಯೂ ಇರ್ಬೋದಾ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಅಣ್ಣನ ಅದಾನ. ನಮ್ಮ ಅಣ್ಣ ಡಾಕ್ಟರ್ ಮಹಾದೇವ್ ರಾಮಣ್ಣವ್ರು. ಅವ ಫಸ್ಟ್ ನನಗೆ ಕಂಡೀಷನ್ ಹಾಕಿದ ಏನಂತಂದ್ರೆ, ಅಂತೂ ನಿನಗೆ ಬಾಡಿ ಕೊಡ್ತೇನೆ, ನನ್ನ ಪ್ರೈವೇಟ್ ಪಾರ್ಟ್ ಮುಚ್ಚಬೇಕು ನೀ ಅಂತ. ಅಂದರೆ ಅವ ಡಾಕ್ಟ್ರಾಗಿ ನನಗೆ ಮನ್ಯಾಗ ಒಂದು ಡೈಲಾಗ್ ಜೋಕ್ ಮಾಡ್ಕೊತ ಬಂದಾಗ ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಇದು ನಮ್ಮ ಮುಚ್ಚಳದು ಏನೈತಿ ಪ್ರೈವೇಟ್ ಪಾರ್ಟ್. ಇದನ್ನು ನಮ್ಮ ಬ್ರದರ್ ಅವನು ಡಾಕ್ಟ್ರನ್ನ, ಈಗ ನಾ ಇದನ್ನ ಹೆಸರು ಯಾಕೆ ಏನಂದ್ರೆ ಇಷ್ಟು ಮಂದಿ ಒಳಗೆ ಕೇಳಿ ನನಗೆ ಹುಟ್ಟಿದ ಪ್ರಶ್ನೆ, ಇದು ಎಲ್ಲರಲ್ಲಿ ಹುಟ್ಟೈತಿ. ಇದು ಹಿಂಗಿದ್ದಾಗ ಏನಾಕೈತಂದ್ರೆ ಸರ, ಯೂಶ್ವಲಿ ನಾವು ಡಿಸೆಕ್ಷನ್ ಮಾಡುವಾಗ ನಮ್ಮ ಕಡೆ ವೈಟ್ ಕ್ಲಾತ್ ಇರ್ತದೆ. ವೈಟ್ ಕ್ಲಾತ್ ಅದನ್ನು ಹಾಕಿರ್ತೀವಿ. ಎಲ್ಲಿ ತನಕ ಒಂದು ಫೋಟೋಗ್ರಫಿ ಮಾಡುವಾಗ, ಬೇರೆ ವಿಡಿಯೋ ಮಾಡುವಾಗೆಲ್ಲ ನಾವು ಮೃತದೇಹಗಳನ್ನ ತೊಗೋತೀವಿ. ಕೆಲವೊಂದು ಸಂದರ್ಭದಾಗ ನಾವು ಏನಂತಂದ್ರೆ ಇದು ಒಂದು ಈ ದೇಹ ಮೇಲೆ ಇರ್ತಕ್ಕಂಥ ವ್ಯಾಮೋಹ, ಇದು ಒಂದು ವ್ಯಾಮೋಹನ. ಸೊ ಇದು ವ್ಯಾಮೋಹ ಇದು ನಮ್ಮ ಅಣ್ಣದಾದ ವ್ಯಾಮೋಹ. ಇದಕ್ಕೆ ನಾನೇನು ಹೇಳೋದಂತಂದ್ರೆ ಸರ್, ಮುಂಬರೋ ದಿವಸೊಳಗೆ ಏನಾರ ಬಂತಂದ್ರೆ ಅದನ್ನು ಕವರ್ ಮಾಡುವಂಥದ್ದನ್ನು ನೀವು ಕೇಳೋ ಪ್ರಶ್ನೆ ಏನು ತಪ್ಪಿಲ್ಲ. ಇದು ನಿಮಗೆ ಹಕ್ಕೈತಿ ಕೇಳಲಿಕ್ಕೆ. ಆಮೇಲೆ ಅಷ್ಟೇ ನೀವು ನಮ್ಮ ಕಣ್ಣು ತೆರೆಸಿದಂಗೆ. ಆಮೇಲೆ ಇದನ್ನು ನಾವು ಮಾಡ್ಬೇಕಂದ್ರೆ ಈಗ ಏನೈತಂದ್ರೆ, ಒಂದು ಬಾಡಿ ನಾವು ವರ್ಷ 2 ವರ್ಷ ನೀರ್ಗಂಟ್ಲು ಇಡಬೇಕಾದ್ರೆ ಅದನ್ನು ನಾವು ಕವರ್ ಮಾಡಿ ಪ್ಲಾಸ್ಟಿಕ್ಕದ್ದು ಏನೋ ಒಂದು ಮಾಡಿ ಹಾಕಬೇಕಾದಾಗ ಕೆಲವೊಂದು ಪಾರ್ಟ್ಗಳನ್ನ ಮುಚ್ಚಿದ್ವು ಅಂದರೆ ಫಾರ್ಮಲಿನಲ್ಲಿ ಹೋಗೋದಿಲ್ಲ, ಕೊಳತು ಹೋದ್ರೆ. ಅದಕ್ಕೆ ನನ್ನ ಒಂದು ಜ್ಞಾನದ ಪ್ರಕಾರ ಇಷ್ಟು ದಿವಸ ಆದರೂ ಅದ್ರಿಗೆ ಯಾಕೆ ಮಾಡಲಿಲ್ಲ ಅಂದ್ರೆ, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಫಾರ್ಮಲಿನ್ ಟ್ಯಾಂಕ್ ಒಳಗೆ ಅದು ನೀರೊಳಗೆ ಇರಬೇಕಂದಾಗ ಮೋಸ್ಟ್ಲಿ ಅದನ್ನು ನಾವು ಅದ್ರ ಮ್ಯಾಗ ಏನೋ ಕವರ್ ಮಾಡಬಾರ್ದು ಅಂಥೇಳಿ ಅಂದ್ಕೊಂಡಿದ್ದಕ್ಕೈತಿ. ಆದರೆ ಬೆತ್ತಲೆ ಮಾಡ್ತಾರೆ ಅಥವಾ ಅದಕ್ಕೆ ಅಸಹ್ಯ ಮಾಡ್ತಾರಂತ ಏನಾರ ತಲೆಯಾಗಿದ್ರೆ ತಕ್ಕೋಬೇಕು. ಯಾಕಂದ್ರೆ ಅಲೆಕ್ಸಾಂಡರ್ ಕೇಳಿದ್ರೆ ಹೋಗುವಾಗ ಏನೂ ಒಯ್ಲಿಲ್ಲ, ಕೈ ಕಾಲಿ ಕರ್ಕೊಂಡು ಹೋದ. ಹಂಗೆ ಇಡೀ ದೇಹ ಇದು ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಅಂತ ಇವತ್ತು ಭಕ್ತ ಕುಂಬಾರ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನೇ ಭಾಳ ಚಂದ ಅದನ್ನು ಹಾಡಿದ್ದಾರೆ. ಇದು ಏನಪ್ಪ, ಮಾಂಸ ಮೂಳೆಯ ತಡಿತ, ಇದು ಇದ್ರಾಗೈತಿ, ಏನೂ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದ ಆಗಿದ್ರೆ ಈ ಪ್ರಶ್ನೆ ಭಾಳ ಜನಕ್ಕೆ ಬರೋದಿಲ್ಲ. ಬಟ್ ಆ್ಯಸ್ ಎ ಡೈಲಾಗ್ ಆಗಿ ನಾನೂ ಒಬ್ಬ ಡಾಕ್ಟರಾಗಿ ಈಗ ಬಿದ್ದಾಗ, ಈಗ ನನ್ನ ತಾಯಿ ಬಾಡಿ ನನ್ನ ಕಡೆ ಐತಿ, ನನ್ನ ತಂದೆಯವ್ರದ್ದು ನನ್ನ ಬಡೈತಿ, ನನ್ನ ಮುಂದೆ ಒಬ್ಬ ಮಗ ಆಗಿ ನನ್ನ ತಂದೆ ತಾಯಿದು ನಾನು ಈ ಕಡೆ ನೋಡೋಕೆ ನನಗೆ ಮನಸ್ಸಿರೋದಿಲ್ಲ. ಆದರೆ ಅಲ್ಲಿ ಮಗ ಅಂತಲ್ಲ, ನಾನು ಒಬ್ಬ ಅನಾಟಮಿಸ್ಟು, ಅದು ಬಾಡಿ. ಈಗ ನೀವು ತಂದೆ ದೇಹವನ್ನು ಎಷ್ಟನೇ ಇಸ್ವಿಯೊಳಗೆ? 2000 ನವಂಬರ್ 13, 2008 ಅವ್ರು ಲಿಂಗೈಕ್ಯ ಆದರು ಬೈಲೊಂಗಲದಲ್ಲಿ. 2013 ಅವ್ರದ್ದು 2ನೇ ಪುಣ್ಯಸ್ಮರಣೆ 2010ಕ್ಕೆ ಮಾಡಿದೆ. 2010ಕ್ಕೆ 2026 ಈ ಒಂದು 18 ವರ್ಷ ಅಂದಾಜೊಳಗೆ ಆಯಿತು. ಅದನ್ನು ದೇಹವನ್ನು ನಾನು ಮಾಡಿದ್ದು ನನ್ನ ಕೇಲಿ ಮಾತೃ ಸಂಸ್ಥೆ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ ಶಾಪುರ್ ಬೆಳಗಾವಿಯಲ್ಲಿ ಮಾಡಿದೆ. ಅವರು ಕೊನೆ ಆಸೆ ಇದ್ರ ಪ್ರಕಾರ ಅದು ಮಾಡಬೇಕಾದ್ರೆ ಗಟ್ಟಿತನ, ಇಡೀ ನಮ್ಮ ತಂದೆಯವರು ಬಹುಶಃ ಒಬ್ಬ ಸ್ವಾತಂತ್ರ್ಯ ಹೋರಾಟರಾಗಿ, ಈಗ ಅವ್ರು ಯಾಕೆ ಅದನ್ನು ಕೊಟ್ರಂದ್ರೆ ಬಹುಶಃ
ಜನಕ್ಕೆ ದೇಹ ದಾನ ಮಾಡಿರಿ, ಅಂಗಾಂಗ ದಾನ ಮಾಡಿರಿ, ನೇತ್ರ ದಾನ ಮಾಡಿರಿ, ಚರ್ಮ ದಾನ ಮಾಡಿರಿ ಅಂತಂದ್ರೆ ಕೇಳೋದಿಲ್ಲ, ಬರೀ ಭಾಷಣ ಮಾಡಿದ್ರೆ ಆಗೋದಿಲ್ಲ. ಕೃತಿ ರೂಪೊಳಗೆ ಇದನ್ನು ನಾನು ತಂದುಬಿಟ್ರೆ ಏನಾರು ಪರಿವರ್ತನೆ ಆಗ್ಬೋದು ಅಂತ ಅವ್ರ ದೂರದೃಷ್ಟಿ ನನಗೆ ಈಗ ಅನ್ಸಕತ್ತೆ ಸರ್. ನಮ್ಮ ತಾಯಿಯವ್ರೊಂದು ಮಾತು ಹೇಳ್ತಾರೆ, ನಮ್ಮಿಬ್ಬರು ಪರಿಮಳ ನಾವು ಇದ್ದಾಗ ಗೊತ್ತಾಗೋದಿಲ್ಲ, ನಾವು ಹೋದ ಮ್ಯಾಗ ಗೊತ್ತಾಕತ್ತೆ ಅಂದರು. ಇಡೀ ತಮ್ಮ ಪರಿಮಳ ಬೈಲೊಂಗಲಕ್ಕೆ ನಾವು ಫಸ್ಟ್ ಟೈಮ್ ಮಾಡಿದಾಗ ನಮ್ಮ ಬೈಲೊಂಗಲ್ ಜನನ ನನಗೆ ಬೇದ್ರೆ, ಏನು ರೀ ನಮ್ಮ ಊರಾಗ ಡಾಕ್ಟ್ರಿದು ಹೊಸದು ಮಾಡಿ ಹೋದಲ್ರಿ ಅಂತಂದು ಬೇದ್ರೆ. 2010 ಇದನ್ನು ಮಾಡಿದ ಮ್ಯಾಗ ಇಡೀ ಜಗತ್ತೊಳಗಿದು ಏನು ಒಂದು ದಾಖಲೆ ಆಯ್ತು, ವಿಶ್ವ ದಾಖಲೆ, ಇದು ನಮ್ಮ ವೈದ್ಯಕೀಯ ಇತಿಹಾಸದೊಳಗೆ ವಿಶ್ವ ದಾಖಲೆ ಆಯ್ತು. ಅವಾಗ ಅದ ಬಂದು ಜನ ಬಂದು ಏನು ಸರ್ ನಮ್ಮ ಊರನ್ನು ವಿಶ್ವ ಪ್ರಸಿದ್ಧ ಮಾಡಿಲ್ಲ ಅಂತ ಅದ ಮಂದಿ ಹೇಳಿದರು. ಸೊ ಇಲ್ಲಿ ಹೇಳಬೇಕಾಗಿದ್ದಿಷ್ಟ, ಇದು ಮಾಡುವಾಗ ನಮ್ಮ ಗಟ್ಟಿತನ ಬರಬೇಕಾಗಿದ್ದು ಧಾರ್ಮಿಕವಾಗಿ ಸಾಂಪ್ರದಾಯಿಕವಾಗಿ ತಂದೆಯವರು ಆ ಆಧ್ಯಾತ್ಮಿಕದ ಮಾರ್ಗದರ್ಶನದಾಗಿದ್ದರು ಅಂಥೇಳಿ ನನಗೆ ಆತು. ನಾನು ಕೂಡ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೇನೆ, ಇಷ್ಟು ಜನ ಅದ, ಇಷ್ಟು ಜನಸಂಖ್ಯೆ ಇದೆ, ಇಂಥ ಕಾರ್ಯಕ್ಕೆ MBBS ಡಾಕ್ಟರ್ಸ್ ಅದಾರೆ, FRCRs ಮಾಡಿದವ್ರು ಎಲ್ಲರೂ ಅದಾರೆ ಜಗತ್ತಿನಾಗ. ಒಬ್ಬ ಗ್ರಾಮೀಣ ಭಾಗದಾಗಿಂದ ಆಯುರ್ವೇದ ತಜ್ಞ ನನ್ನ ಯಾಕೆ ಈ ಸೃಷ್ಟಿಕರ್ತ ಆಯ್ಕೆ ಮಾಡಿದೆ ಅನ್ನೋದು ಕ್ವಶನ್ ಮಾರ್ಕ್ ನನಗೆ ಇನ್ನೂ ಕಾಡಾಕತ್ತೈತಿ. ಅದು ಆನ್ಸರ್ ಇನ್ನೂ ಸಿಕ್ಕಿಲ್ಲ. ಆ ತವಕ ಐತಿರಿ ನಾನು ಹುಡುಕಾಡಲಿಕ್ಕೆ. ಎಲ್ಲೋ ಒಂದು ಕಡೆ ನನಗೆ ನಿಯರೆಸ್ಟ್ ಆನ್ಸರ್ ಸಿಕ್ಕಿದಂದ್ರೆ ತಂದೆ ತಾಯಿಗೆ ಸೇವಾ ಮಾಡಿದ್ದಕ್ಕೆ, ಅವ್ರು ಮುಪ್ಪಿನ ವಯಸ್ಸಾಗ ಸೇವಾ ಮಾಡಿದ್ದಕ್ಕೆ ಇದೇನೋ ಅವರಿಂದ ಬಳವಳಿಯಾಗಿ ನನಗೆ ಆಶೀರ್ವಾದ ಬಂದೈತೆ ಅಂತ ತಿಳ್ಕೊತೀನಿ ಸರ್. ಆವಾಗ ಭಾಳ ದೊಡ್ಡ ನ್ಯೂಸ್ ಆಯ್ತದು. ಹೌದು, ನೀವು ಆ ಟೈಮ್ನಲ್ಲಿ ನೀವು ಅದನ್ನು ದೇಹದಾನ ಮಾಡಿ ಡಿಸೆಕ್ಟ್ ಮಾಡಿದಾಗ, ಆವತ್ತು ನೀವು ಡಿಸೆಕ್ಟ್ ಮಾಡೋ ಸಂದರ್ಭದಲ್ಲಿ ಮಾಧ್ಯಮದವರಿಗೆ ಮತ್ತು ವಿಡಿಯೋಗ್ರಾಫರ್ಸ್ ಫೋಟೋಗ್ರಾಫರ್ಸ್ಗೆ ಒಳಗಡೆ ಬಿಟ್ಟಿದ್ರೋ ಇಲ್ಲ? 100% ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಕಾಲೇಜಿನ ಪ್ರಾಂಶುಪಾಲರು, ಆಮೇಲೆ ನಮ್ಮ KLE ಸಂಸ್ಥೆ ಆಡಳಿತಾಧಿಕಾರಿಗಳು ಎಲ್ಲ ಮೀಡಿಯಾದಾಗ ಬಂದರೂ ಕೂಡ ಒಂದು ಕಂಡೀಷನ್ನೇ ಹೇಳಿದ್ದೇವ್ರಿ. ಏನಂತ, ನಾವು ತಂದೆ ಮಗನ ಸಂಬಂಧ ಅಷ್ಟೇ ತೋರಿಸ್ಬೇಕು. ಇಲ್ಲಿ ಎಲ್ಲರಿಗೂ ಏನೈತಿ ಎಮೋಷ್ನಲ್ ಫ್ಯಾಕ್ಟ್ರ್. ಮಗ ಮಾಡ್ತಾನಲ್ಲ, ಭಾಳ ಮಂದಿ ಬೆಟ್ಟು ಕಟ್ಟಿದ್ರು ನನ್ನ ಮೇಲೆ. ಏನಂತಂದ್ರೆ ಇವು ಡಾಕ್ಟರ್ ಡಿಸೆಕ್ಷನ್ ಟೇಬಲ್ ಮ್ಯಾಗ ಕೊಲ್ಯಾಪ್ಸ್ ಆಗ್ತಾನಂತೇಳಿ. ಇದು ನನಗೆ ಮುಗಿದ ಮ್ಯಾಗ ಮಾಧ್ಯಮ ಮಿತ್ರರು ಇದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಸರ್. ಸಾಧ್ಯ ಇಲ್ಲ, ಕೈ ನಡಗೆ ಈ ಮನುಷ್ಯ ಬೀಳ್ತಾನಂತಿತ್ತು. ಅಲ್ಲಿ ಅವ್ರು ಹೇಳಿಬಿಟ್ಟಿದ್ದೆ, ನಾವು ನಮ್ಮ ಫಾದರ್ ಬಾಡಿ ತೋರಿಸುವಂಗಿಲ್ಲ, ನನ್ನ ಕೈ ತೋರಿಸ್ರಿ, ನನ್ನ ಮುಖ ತೋರಿಸ್ರಿ ಅಂತ ಹೇಳಿ ಅವ್ರು ವಾರ್ನಿಂಗ್ ಮಾಡ್ಯಾನ. ಅವ್ರಿಗೆ ಅಂಡರ್ಟೇಕಿಂಗ್ ತೊಗೊಂಡನ್ನು ಒಳಗೆ ಕರ್ತಿದ್ರು. ಈ ಮಾಡುವಾಗ ಒಬ್ಬ ಪತ್ರಕರ್ತನಾಗಿ ಒಬ್ಬ ಮೀಡಿಯಾದಾಗಿದ್ದವ ಆ ನಿಷ್ಠೆ, ಆ ಕರ್ತವ್ಯ, ಆ ಎಥಿಕ್ಸ್ ಫಾಲೋ ಮಾಡೋದು ಅವ್ರ ಧರ್ಮ. ಆ ಧರ್ಮ ಫಾಲೋ ಮಾಡಿದಾಗ ಅದು ತಪ್ಪು. ನಮಗೆ ಇದನ್ನು ಏನು ಎದಕ್ಕೆ ತೋರಿಸ್ಬೇಕಾಗಿತ್ತಂದ್ರೆ, ಬಾಡಿ ಒಬ್ಬ ಮಗ ತಂದೆದು ಮಾಡ್ತಾನಂದಾಗ ಆ ಗಟ್ಟಿತನ ಭಾರತ ದೇಶದಾಗ ಇಂಥ ಆಚಾರ ಶುಶ್ರೂತ ಚರಕರ ಆಗಿ ಹೊಂತ ಆಯುರ್ವೇದ ಒಳಗೆ ಇಂಥ ಒಬ್ಬ ವೈದ್ಯ, ನಮ್ಮ ತಂದೆಯವರು ಆಯುರ್ವೇದ ವೈದ್ಯ, ಮದರು ಆಯುರ್ವೇದ, ಗಟ್ಟಿತನ ಇದ್ರಾಗ ಐತೆ ಅಂತ ತೋರಿಸ್ಲಿಕ್ಕೆ ಅವ್ರು ಮಾಡ್ತಾರೆ.